ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನೆಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ಚಿಕ್ಕ ಮಕ್ಕಳಲ್ಲಿ ಕೇಳಿದರೆ ಸಹ ಸ್ವಲ್ಪ ಹೊತ್ತು ಆಟ ಆಡಿದ್ರು ಕೂಡ ನನಗೆ ಬೆನ್ನು ನೋವು, ಸೊಂಟ ನೋವು ಅಂತ ಹೇಳುವುದನ್ನು ಕೇಳಿದ್ದೇವೆ. ಅವುಗಳು ತಮಾಷೆಗೆ ಹೇಳಿರ್ಬೋದು, ಆದರೆ ಸ್ವಲ್ಪ ವಯಸ್ಸಾದ ಮೇಲೆ ಬೆನ್ನು ನೋವು, ಸೊಂಟ ನೋವು ಅಂತ ಹೇಳೋದು ಸಹಜವಾಗಿ ಕಂಡು ಬರುವಂಥದ್ದು. ಅದನ್ನು ನಾವು ತಮಾಷೆಯಾಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೆನ್ನು ನೋವು ಅಂತ ಹೇಳಿದ ತಕ್ಷಣವೇ ನಿಮ್ಮಲ್ಲಿ ಒಂದಷ್ಟು ಪ್ರಶ್ನೆ ಬಂದಿರ್ಬೋದು, ನನಗೆ ಆ ಥರ ಬರ್ತದೆ, ಈ ಥರ ಬರ್ತದೆ, ಹಾಗಂದ್ರೆ ಏನು, ಹೀಗಂದ್ರೆ ಏನು ಅನ್ನೋ ಪ್ರಶ್ನೆಗಳ ಸರಮಾಲೆ ಇರ್ಬೋದು. ಆ ಎಲ್ಲ ಪ್ರಶ್ನೆಗಳ ಸರಮಾಲೆಗೂ ಸಹ ಉತ್ತರದ ಸರಮಾಲೆಯನ್ನು ನೀಡಲಿಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮ ರೆಡಿಯಾಗಿ ಉಂಟು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಈ ಬೆನ್ನು ಮೂಳೆ ಅಥವಾ ಎಲುಬುಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ಸಹ ಉತ್ತರವನ್ನು ಹೇಳಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಸುರೇಶ್ ಶೆಣೈ ಅವರು ಇದ್ದಾರೆ. ಇವರು ಭಾರತೀಯ ವೈದ್ಯಕೀಯ ಸಂಘ ಇದರ ಅಧ್ಯಕ್ಷರು ಅಲ್ಲದೆ ಕೇರ್ ಲಕ್ಷ್ಮೀಂದ್ರ ನಗರ ಇಲ್ಲಿ ಅವರ ಕ್ಲಿನಿಕ್ ಕೂಡ ಉಂಟು. ಎಲುಬು ಮೂಳೆಯ ತಜ್ಞರಾದಂತಹ ಡಾಕ್ಟರ್ ಸುರೇಶ್ ಶೆಣೈ ಅವರಿಗೆ ನಮ್ಮ ಈ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಗೌರವವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದಾಗೆ ಮಕ್ಕಳು ಸ್ವಲ್ಪ ಆಟ ಆಡಿ ಬರ್ಲಿಕ್ಕಿಲ್ಲ, ಅಯ್ಯೋ ನನಗೆ ಬೆನ್ನು ನೋವ್ತಾ ಉಂಟು ಅಂತ ತಮಾಷೆಗೆ ಹೇಳ್ಬೋದು, ಆದರೆ ಹಿರಿಯರಲ್ಲಿ ಅದು ತುಂಬಾ ಗಂಭೀರವಾದಂತಹ ಒಂದು ಸಮಸ್ಯೆ. ಅದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ನು ನೋವು ಅಥವಾ ಈ ಸೊಂಟ ನೋವು ಅಂತ ಹೇಳಿದ್ರೆ ಏನು, ಅಥವಾ ಇದಕ್ಕಿರುವಂತಹ ವ್ಯತ್ಯಾಸಗಳೇನು ಅನ್ನುವ ಒಂದು ಪ್ರಶ್ನೆಯ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಅಂತ. ನೀವು ಹೇಳಿದಾಗೆ ನಾವು ಸಾಮಾನ್ಯವಾಗಿ ಬೆನ್ನು ನೋವು ಅಥವಾ ಸೊಂಟ ನೋವು ಅಂತ ಅದ್ರ ಬಗ್ಗೆ ನಾನು ಹೇಳ್ತೇನೆ. ಇದು ಬಹಳ ಕಾಮನ್ ಪ್ರಾಬ್ಲಮ್. ಆಕ್ಚುಲಿ ನೀವು ಹೇಳಿದಾಗೆ ಗಂಭೀರವೂ ಆಗ್ಬೋದು, ಅದು ಸಿಂಪಲ್ ಇರ್ಬೋದು. ಆದರೆ ನಮಗೊಂದು 10 ಮಂದಿ ಪೇಷಂಟ್ ಬಂದಾಗ ಅದರಲ್ಲೊಂದು ಕಡಿಮೆ ಅಂದ್ರೆ 5 ರಿಂದ 6 ಮಂದಿ ಬೆನ್ನು ನೋವಿನವರು ಇರ್ತಾರೆ. ಈ ತರ ಒಂದು ಪರಿಸ್ಥಿತಿ ಇದೆ. ಯಾರಿಗೂ ಕೇಳಿದ್ರೆ ಈಗ ಬೆನ್ನು ನೋವಿನ ಒಂದು ಪ್ರಾಬ್ಲಮ್ ಇದೆ. ಈಗ ನಾವು ನಿಮ್ಗೆ ಮೊದಲು ಹೇಳ್ಬೇಕಂದ್ರೆ ವೀಕ್ಷಕರಿಗೋಸ್ಕರ, ಬೆನ್ನು ಅಂದ್ರೆ ನಮ್ಮ ಹಿಂದಿನ ಭಾಗ, ನಮ್ಮ ದೇಹದ ಹಿಂಭಾಗ, ಅದನ್ನು ಬೆನ್ನು ಹೇಳ್ತೇವೆ ನಾವು. ಅಲ್ಲಿ ಮೇಲಿನಿಂದ ಕೆಳಗಡೆಗೆ ಈ ತರ ಎಲುಬುಗಳು ಇರ್ತವೆ, ಇದನ್ನು ವರ್ಟೆಬ್ರಾ ಅಂತ ಹೇಳ್ತೇವೆ ನಾವು. ನೋಡಿ, ಇದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದು ಹಿಂದಿನ ಭಾಗ, ಇದು ಕೆಳಗಿನ ಭಾಗ. ಹೀಗೆ ಇಲ್ಲಿ ನಾನು 5 ಎಲುಬು ತೋರಿಸಿ, ಇದು ಸೊಂಟದ ಏರಿಯಾ. ಅದರ ನಂತರ 12 ಮತ್ತು ಕುತ್ತಿಗೆಯಲ್ಲಿ 7, ಹೀಗೆ ಒಟ್ಟಿಗೆ ನಮ್ಮಲ್ಲಿ 33 ಇಂಥ ವರ್ಟೆಬ್ರಗಳು ಇದೆ. ಅದರಿಂದ ನಮ್ಮ ಸ್ಪೈನಲ್ ಕೆನಾಲ್ ಆಗ್ತದೆ, ಸ್ಪೈನಲ್ ವರ್ಟೆಬ್ರಲ್ ಕಾಲಮ್ ಅಂತ ಹೇಳ್ತೇನೆ. ಇಲ್ಲಿ ಕೆಲವರು ಮೇಲ್ಗಡೆಯ ನೋವಿನಲ್ಲಿ ಭಾಗದಲ್ಲಿ ನೋವು ಬರ್ಬೋದು, ಕೆಲವರಿಗೆ ಕೆಳಗಿನ ಭಾಗದಲ್ಲಿ ನೋವು ಬರ್ತದೆ. ಯಾಕಂದ್ರೆ ಇದು ನಾವು ಲೋವರ್ ಪೋರ್ಷನ್, ಇದು ಬಹಳ ಕಾಮನ್ ಪ್ರಾಬ್ಲಮ್. ಅದಕ್ಕೆ ಕೆಲವರು ಸೊಂಟ ನೋವು ಅಂತ ಹೇಳಿಕೊಂಡು ಬರ್ತಾರೆ ಹೆಚ್ಚಿನವರು. ಮತ್ತೆ ಅಪ್ಪರ್ ಬ್ಯಾಕ್, ಅದು ಒಂದು ಬೇರೆ ಏರಿಯಾ. ನಾವು ಇವತ್ತು ಮುಖ್ಯವಾಗಿ ಈ ಏರಿಯಾದಲ್ಲಿ, ಅಂದ್ರೆ ನಮ್ಮ ಲಂಬಾರ್ ಸ್ಪೈನ್ ಹೇಳ್ತೇವೆ, ಸೊಂಟದ ಏರಿಯಾದ ಬೆನ್ನು ನೋವಿನ ಬಗ್ಗೆ ನಾವು ಇವತ್ತು ಅದರ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು. ಅದಕ್ಕೆ ನಾನು ಅದೇ ಒಂದು ಡಿಫರೆನ್ಸ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಬೆನ್ನು ನೋವು ಅಂತ ಹೇಳಿದ ಕೂಡ ಅದರಲ್ಲಿ ಲೋವರ್ ಬ್ಯಾಕ್ ಆರ್ ಅಪ್ಪರ್ ಬ್ಯಾಕ್ ಅಂತ ಹೇಳ್ತಾರೆ. ಮೇಲಿನ ಭಾಗವ ಕೆಳಗಿನ ಭಾಗದಲ್ಲಿ ನೋವು. ಹೆಚ್ಚಿನವರು ಬರುವಂತದ್ದು ಕೆಳಗಿನ ಭಾಗದಲ್ಲಿ ನೋವಾಗುವುದು ಬೇರೆ ಬೇರೆ ಕಾರಣಗಳಿದೆ. ಅದು ಬರ್ತಾ ಬರ್ತಾ ನಾವು ಒಂದೊಂದೇ ವಿಷಯಗಳನ್ನು ಮಾತಾಡ್ತಾ ಹೋಗುವ. ಓಕೆ, ಈಗ ನಿಮ್ಗೆ ಅದರ ಬಗ್ಗೆ ನಾನು ಎನಾಟಮಿ ಅಂದ್ರೆ ಒಂದು ಪ್ರತಿಯೊಬ್ಬರಿಗೊಂದು ಗೊತ್ತಿರಬೇಕು. ಬೆನ್ನು ನೋವು ಅಂದ್ರೆ ನಾನು ಆಗಲೇ ಹೇಳಿದೆ, ಇದು ವರ್ಟೆಬ್ರಾ. ಇದು ನೋಡಿ, ಒಂದೊಂದು ಬೋನ್ಗಳಿಗೆ ದೇವರು ಒಳ್ಳೆ ಒಂದು ಸೃಷ್ಟಿ ಕೊಟ್ಟಿದ್ದಾನೆ. ಯಾಕಂದ್ರೆ ಇದು ಗಟ್ಟಿಯಾಗಿ ಮಾಡ್ಲಿಲ್ಲ, ಒಂದು ಕಾಲಮ್ ತರ. ಇದ್ರ ಮಧ್ಯದಲ್ಲಿ ಒಂದು ರಬ್ಬರ್ ವಾಷರ್ ತರ ಕೊಟ್ಟಿದ್ದಾನೆ. ಅದರಿಂದ ಇದು ಮೂವ್ಮೆಂಟ್ ಆಗ್ತದೆ, ಹಾಗಂತೇಳಿ ಜಾರುವುದಿಲ್ಲ, ಅದನ್ನೆಲ್ಲ ಗಟ್ಟಿಯಾಗಿ ಇಟ್ಟುಕೊಂಡಿದೆ. ಇದು ಡಿಸ್ಕ್ ಅಂತ ಹೇಳ್ತೇವೆ ನಾವು. 2 ಬೋನಿನ ಮಧ್ಯದಲ್ಲಿ ರಬ್ಬರ್ ತರ ಇದೆ, ಅದು ಎಲಾಸ್ಟಿಕ್ ಟಿಶ್ಯೂ ಕೊಟ್ಟು ಅದರ ಮೊಬಿಲಿಟಿ ಕೊಟ್ಟಿದ್ದಾನೆ. ಅದರಿಂದ ನಾವು ಹೀಗೆ ಬಗ್ಲಿಕ್ಕೆ ಆಗ್ತದೆ, ಎಳ್ಲಿಕ್ಕೆ ಆಗ್ತದೆ. ಆದ್ರೆ ಅದರ ಮಧ್ಯದಲ್ಲಿ ಒಂದು ಸ್ಪೈನಲ್ ಕಾರ್ಡ್ ನೋಡಿ, ಇಲ್ಲಿ ನರಗಳು ಬರ್ತಾ ಇರ್ತದೆ ನೋಡಿ, ಇಲ್ಲಿ ನೀವು ನೋಡಿದಾಗೆ ನರಗಳು ಬರ್ತಾ ಇರ್ತವೆ ಹೀಗೆ ಮಧ್ಯದಿಂದ. ಅದನ್ನು ಪ್ರೊಟೆಕ್ಷನ್ ಮಾಡಿಕೊಂಡು ಆ ನರವನ್ನು ಇಡೀ ದೇಹಕ್ಕೆ ಕಾಲಿನಲ್ಲಿ ಕೊಡುವಂತದ್ದು ಕೆಲಸ ಇದರದ್ದೇ. ಎಲ್ಲ ನರಗಳು ಬ್ರೈನ್ ಇಂದ ಒಂದು ಸ್ಪೈನಲ್ ಕಾರ್ಡ್ ಎಂಬುದು ಬಂದು ಇಲ್ಲಿಂದ ಬಂದು ನರಗಳು ಕಾಲಿಗೆ ಹೋಗ್ತವೆ. ಇದು ಎನಾಟಮಿ. ಜಸ್ಟ್ ನಮ್ಗೆ ಒಂದು ಅಂದಾಜಾಗಲಿಕ್ಕೆ, ಅಂದ್ರೆ ನಮ್ಮ ಸೊಂಟದಲ್ಲಿ ಏನಿದೆ ಅಂತ ಹೇಳುವಾಗ ಇಂಥ ಒಂದು ವರ್ಟೆಬ್ರಾ, ಅದರ ಮಧ್ಯದಲ್ಲಿ ಒಂದು ಡಿಸ್ಕ್ ಅಥವಾ ಶಾಕ್ ಅಬ್ಸಾರ್ಬರ್ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ನಾವು ಜಂಪ್ ಮಾಡಿದಾಗ, ನಡೆಯುವಾಗ ಒಂದಕ್ಕೆ ಒಂದು ಬೋನ್ ತಾಗಬಾರ್ದು, ಆ ತರ ಒಂದು ಅಂತ ಒಂದು ಇಲಾಸ್ಟಿಕ್ ಟಿಶ್ಯೂ ಕೊಟ್ಟಿದ್ದಾರೆ, ಅದು ಡಿಸ್ಕ್. ಅದ್ರ ಬಗ್ಗೆ ನಾವು ಮುಂದೆ ಮಾತಾಡುವ. ಆಮೇಲೆ ಒಂದು ಸ್ಪೈನಲ್ ಕಾರ್ಡ್ ಅದರ ಮಧ್ಯದಲ್ಲಿ ಬಂದು ಇಡೀ ಕಾಲಿಗೆ ನೋಡಿ, ಇದು ಲೋವರ್ ಪೋರ್ಷನ್, ಕೆಳಗೆ ನಾವು ಕೂತ್ಕೊಳ್ಳುವಂತ ಜಾಗ ಇದು.
ಎಲ್ಲ ಒಂದು ದೇವರ ಸೃಷ್ಟಿ ಅಂದರೆ ಅದು ಬಹಳ ಒಂದು ತುಂಬ ಬಹಳ ಬ್ಯೂಟಿಫುಲ್ ಇದು. ಹಾಗೆ ಒಂದು ನಮ್ಮ ಬೆನ್ನಿನ ಬಗ್ಗೆ ನಮ್ಗೆ ತಿಳ್ಕೊಂಡಿರ್ಬೇಕು, ಅಲ್ಲಿ ಏನುಂಟು, ನಾವು ಯಾಕೆ ಜಾಗ್ರತೆ ಮಾಡಬೇಕು, ಅದು ಯಾಕೆ ನಾವು ತೊಂದರೆ ಮಾಡಿಕೊಳ್ಬಾರ್ದು, ಬಿದ್ರೆ ಏನಾಗ್ತದೆ, ಏನು ಕೆಲಸ ಮಾಡಿದಾಗ ಅದರ ಬಗ್ಗೆ ಎಲ್ಲ ನಾವು ಒಂದೊಂದಾಗಿ ನೋವು ಮತ್ತೆ ಬೆನ್ನು ನೋವು, ಸೊಂಟ ನೋವು, ಅದರ ಬಗ್ಗೆ ನಾವು ಇವತ್ತು ವೀಕ್ಷಕರಿಗೋಸ್ಕರ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಾವು IMA ಇಂದ ಮಾಡ್ತಾ ಇದ್ದೇವೆ. ಈಗ ಬೆನ್ನಿನ ಬಗ್ಗೆ ವಿಸ್ತಾರವಾಗಿ ನಮಗೆ ಸವಿವರವಾಗಿ ಎದುರುಗಡೆ ಆ ಒಂದು ಇದನ್ನಿಟ್ಟು ತೋರಿಸಿದ್ರಿ. ಈಗ ಸೊಂಟ ನೋವು ಅಂತ ಹೇಳಿದ್ರಿ, ಸೊಂಟ ನೋವು ಬರಲಿಕ್ಕೆ ಮುಖ್ಯವಾದ ಕಾರಣಗಳು ಏನಿರ್ತದೆ ಅಂತ? ಸರಿ ನೋಡಿ, ಈಗ ನಾವು ಬಹಳ ಅದು ನೋವುಗಳು ತುಂಬ ಕಾರಣಗಳಿದೆ, ಆದರೆ ನಾವು ಒಂದೊಂದಾಗಿ ಯೋಚನೆ ಮಾಡುವಾಗಂದ್ರೆ ಸಾಮಾನ್ಯವಾಗಿ ಈಗ ಮಕ್ಕಳಲ್ಲಿ ಒಂದು ಬೇರೆ ಬೇರೆ ನಮೂನೆ ದೊರೆತದೆ, ಆದರೆ ನಾನು ಅಂದರೆ ಎಡಲ್ಟ್ಸ್ ಅಂದರೆ ಹಿರಿಯರಲ್ಲಿ ಬರುವಂತಹ ಒಂದು ತೊಂದರೆಗಳು ಬಹಳ ಮುಖ್ಯವಾದ ತೊಂದರೆ ನಾವು ಯಾವಾಗಲೂ ನೋಡೋದೇನೆಂದ್ರೆ ನಮ್ಮ ಸ್ಪ್ರೈನ್ ಅಂತ ಹೇಳ್ತೇವೆ ನಾವು. ಸ್ಪ್ರೈನ್ ಅಂದ್ರೆ ಏನಾದ್ರು ನಾವು ಬಗ್ಗುವಾಗಿರ್ಬೋದು, ಇಲ್ಲಿ ನಾನು ಹೇಳಿದಾಗ ಹೀಗೆ ಇದರ ಜೊತೆಯಲ್ಲಿ ಮಾಂಸಖಂಡಗಳು ಇರ್ತವೆ ಬ್ಯಾಕ್ ಸೈಡ್ ಅಲ್ಲಿ, ಮತ್ತೆ ಇವುಗಳನ್ನು ಬೆನ್ನು ಒಂದು ಎಲುಬನ್ನು ಇನ್ನೊಂದು ಎಲುಬನ್ನು ಹಿಡಿಯುವಂತ ಲಿಗಮೆಂಟ್ ಇರ್ತದೆ. ಸ್ಪ್ರೈನ್ ಅಂದ್ರೆ ಇದೆ, ಇಲ್ಲಿ ಒಳಗೇನಾಗುವುದಿಲ್ಲ, ಆದ್ರೆ ನಮ್ಮ ಮಾಂಸಖಂಡಗಳು ಎಳ್ದಾಗ ಆಗ್ಬೋದು, ಅಥವಾ ಈ ಲಿಗಮೆಂಟ್ ಏನಿದೆ ಇದರ ಮಧ್ಯದಲ್ಲಿ ಅವುಗಳು ಸ್ವಲ್ಪ ಎಳಿತದೆ. ಅದು ಯಾಕೆ ಆಗ್ತದೆ ಅಂದ್ರೆ ಒಂದು ನಾವು ಆಡುವಾಗಿರ್ಬೋದು, ಕೂತ್ಕೊಳ್ಳುವಾಗಿರ್ಬೋದು, ಏಳುವಾಗಿರ್ಬೋದು, ಯಾವುದೇ ಒಂದು ತಪ್ಪು ಪೋಸ್ಚರ್ ಅಂದ್ರೆ ನಮ್ಮ ಒಂದು ಕೂತ್ಕೊಳ್ಳುವ ಭಂಗಿ ಅಥವಾ ಶೈಲಿ ಅಥವಾ ಹೇಗೆ ನಾವು ಕೂತ್ಕೊಂಡಾಗ ಅವುಗಳ ಮೇಲೆ ಬಲ ಬಿದ್ದು ಅಂತ ನೋವುಗಳು ಬರ್ತವೆ. ಇಲ್ಲಿ ಇದು ಒಂದು ಕಾರಣ ಮುಖ್ಯವಾಗಿ. ಏನಾದ್ರು ತಾಗಿರ್ಬೋದು, ಬೀಳ್ಬೋದು, ಅಥವಾ ಏನಾದ್ರು ಭಾರ ಎತ್ತುವಾಗಿರ್ಬೋದು, ಇದೆಲ್ಲ ನಾವು ಟ್ರೊಮ್ಯಾಟಿಕ್ ಅಂತ ಹೇಳ್ತೇವೆ, ಅಥವಾ ಮೆಕ್ಯಾನಿಕಲ್ ಕಾಸಸ್ ಅಂತ ಹೇಳ್ತೇವೆ ಇದಕ್ಕೆ. ಇದು ಮುಖ್ಯವಾದದ್ದು, ಎಲ್ಲಿಯಾರು ತಾಗಿದಾಗ ನೋವು ಬರ್ತದೆ, ಇದು ಒಂದು ಕಾರಣ. ಎರಡನೇದು ಬಹಳ ಮುಖ್ಯವಾದ ಕಾರಣ ಅಂದ್ರೆ ಡಿಸ್ಕ್ ಬಗ್ಗೆ ನಾವು ಮುಂದೆ ಮಾತಾಡುವ ಅದರ ಬಗ್ಗೆ. ಇನ್ನು ಎರಡನೇದು ಕಾರಣಗಳೇನೆಂದ್ರೆ ಇಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು. ಈ ಬೋನ್ಗಳು ಇರ್ಲಿಕ್ಕೆ ಹೋಗಿ ಬೋನಿನಲ್ಲಿ ಬೇರೆ ಬೇರೆ ನಮೂನೆಯ ಇನ್ಫೆಕ್ಷನ್ಗಳು ಬರುವ ಸಾಧ್ಯತೆ ಉಂಟು. ನೀವು ಕೇಳಿರ್ಬೋದು, ಇನ್ಫೆಕ್ಷನ್ ಎಂದಾಗ ನಮಗೆ ಟ್ಯೂಬರ್ಕ್ಲೋಸಿಸ್, TB ಕಾಯಿಲೆ, ಅದು ಇಲ್ಲಿ ಬರುವಂಥದ್ದು ಬಹಳ ಕಾಮನ್. ಎಲುಬಿನಲ್ಲಿ ಇಂಥ ಒಂದು ಎಲುಬಿನಲ್ಲಿ ಬರ್ತದೆ, ಅದರಿಂದ ನೋವು ಬರ್ತದೆ. ಅದೇ ತರ ನಾರ್ಮಲ್ ಇನ್ಫೆಕ್ಷನ್ ಕೂಡ ಆಗ್ಬೋದು, ಪಯೋಜೆನಿಕ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ನಾವು, ಅದರಿಂದ ಆಬ್ಸೆಸ್ಸು ಆಗ್ತದೆ, ಫಂಗಲ್ ಇನ್ಫೆಕ್ಷನ್ ಆಗ್ಬೋದು. ಇದೆಲ್ಲ ಇನ್ಫೆಕ್ಷನ್ಗಳು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಮೂಳೆಗಳನ್ನು ಅಟ್ಯಾಕ್ ಮಾಡ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ಹೇಗೆ ಬರ್ತದೆ ಅಂತ. ಆದ್ರೆ ನನ್ಗೆ ಹೇಳಿದ್ರೆ ಇನ್ಫೆಕ್ಷನ್ ಅಂದ್ರೆ ಬೇರೆ ಬೇರೆ ನಮೂನೆಯ ಇನ್ಫೆಕ್ಷನ್ಗಳು ಈ ಒಂದು ಬೋನಿನಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು. ಅದರ ನಂತರ ನೋವು ಬರ್ತದೆ. ಇದು ಎರಡನೇ ಗ್ರೂಪ್. ಒಂದನೇದು ನಾನು ಹೇಳಿದಾಗ ಮೆಕ್ಯಾನಿಕಲ್ ಗ್ರೂಪ್, ಆಡುವುದರಿಂದ ಇರ್ಬೋದು, ಕೂತ್ಕೊಳ್ಳೋದ್ರಿಂದ ಸಡನ್ ಜರ್ಕ್ ಇರ್ಬೋದು, ಏನಾದ್ರು ತಾಗಿರ್ಬೋದು, ಮೇಲಿನಿಂದ ಬಿದ್ದಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಆಗ್ತದೆ. ಅಥವಾ ತುಂಬ ಹೊತ್ತು ಬಗ್ಗಿ ಕೆಲಸ ಮಾಡಿ ದಿನಾಲು ಪಾಪ ಕೆಲಸ ಮಾಡಿಕೊಂಡು ಅಂಥವರಿಗೆ ನೋವು ಬರ್ತದೆ. ಅಥವಾ ಕೆಳಗಡೆ ಬಗ್ಗಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ದಿನಾಲು ಮೇಲೆ ಕೆಳಗೆ ಹೋಗುದು, ಇದೆಲ್ಲ ಮಾಡಿದಾಗ ಇದರ ಮೇಲೆ ಬಲ ಬಿದ್ದು ಅಂಥವರಿಗೆ ನೋವು ಬರ್ತದೆ. ಅದು ಮೆಕ್ಯಾನಿಕಲ್. ಎರಡನೇದು ಇನ್ಫೆಕ್ಷನ್ ಹೇಳಿದ್ದಾನೆ. ಮೂರನೇದು ನೀವು ಕೇಳಿರ್ಬೋದು, ಈ ರೊಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿ ಕೇಳಿರ್ಬೋದು, ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಇದೆ. ಆಗಲೇ ನಿಮ್ಗೆ ಹೇಳಿದಾಗ ಈ ಎಲುಬಿನ ಮಧ್ಯದಲ್ಲಿ ಒಂದು ಫೈಬ್ರಸ್ ಅಂದ್ರೆ ಒಂದು ಎಲಾಸ್ಟಿಕ್ ಟಿಶ್ಯೂ ಇದೆ, ಅದು ಸೌತದೆ. ಆಗ ಈ ಎಲುಬು ಸೌದು ಅಲ್ಲಿ ಕೂಡ ನೋವು ಬರ್ತದೆ. ಅದು ಆರ್ಥರೈಟಿಸ್. ನಾವು ಗಂಟಿನಲ್ಲಿ ಅದ್ರ ಬಗ್ಗೆ ನಾವು ಮಾತಾಡಿದೆವು, ಗಂಟಿನಲ್ಲಿ ಆರ್ಥರೈಟಿಸ್ ಇದ್ದಾಗ ಇಲ್ಲಿ ಕೂಡ ಆರ್ಥರೈಟಿಸ್ ಆಗ್ತದೆ. ಅದೇ ತರ ರುಮೆಟಾಯ್ಡ್ ಆರ್ಥರೈಟಿಸ್, ಇದು ನೀವು ನೋಡಿರ್ಬೋದು, ಗಂಟೆಲ್ಲ ಡಿಫಾರ್ಮಿಟಿ ಆಗೋದು, ಅದು ಇಲ್ಲಿಗೆ ಬರಬಹುದು. ಇನ್ನೊಂದು ಆಂಕಲೋಸಿಂಗ್ ಸ್ಪಾಂಡಲೋಟಿಸ್ ಅಂತ, ಅದು ಇರುವುದೇ ಇಲ್ಲಿ. ಈ ಲಿಗಮೆಂಟ್ ಅಂತ ನಾನು ಹೇಳಿದೆ, ಅವುಗಳೆಲ್ಲ ಗಟ್ಟಿಯಾಗಿ ಅವುಗಳೆಲ್ಲ ಕ್ಯಾಲ್ಸಿಫಿಕೇಶನ್ ಆಗ್ತವೆ, ಆಗ ಕೂಡ ಇಂಥ ನೋವು ಬರುವಂಥದ್ದು. ಸೊ ಇದೆಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಥರೈಟಿಸ್, ರೊಮೆಟಾಯ್ಡ್ ಆರ್ಥರೈಟಿಸ್, ಆಸ್ಟಿಯೋ ಆರ್ಥರೈಟಿಸ್, ಆಂಕಲೋಸಿಂಗ್ ಸ್ಪಾಂಡಲೈಟಿಸ್, ಇವುಗಳೆಲ್ಲ ಒಂದು ಕಾರಣ. ಅದರ ನಂತರ ಬರುವಂಥದ್ದು ಕ್ಯಾನ್ಸರ್ ರಿಲೇಟೆಡ್, ಅಥವಾ ಅದರಲ್ಲಿ ಒಂದು ಸೆಕೆಂಡ್ರೀಸ್ ಅಂತ ಹೇಳ್ತೇವೆ ನಾವು. ಈ ಕ್ಯಾನ್ಸರ್ ಬಗ್ಗೆ ಅದರ ಬಗ್ಗೆ ಮತ್ತೆ ನಾವು ಮಾತಾಡುವ. ಸೊ ಇದೆಲ್ಲ ಅದರ ಕಾರಣಗಳಲ್ಲಿ ಬರ್ತವೆ. ಇಷ್ಟು ನಾವು ಬ್ರೀಫ್ ಆಗಿ ಹೇಳುವಂಥದ್ದು ಕಾರಣಗಳು. ನೀವು ಮಾತನಾಡುವಾಗ ಹೇಳಿದ್ರಿ ಡಿಸ್ಕ್ ಬಗ್ಗೆ ಮುಂದೆ ಮಾತಾಡುವ ಅಂತ ಹೇಳ್ಕೊಂಡು. ಈಗ ಡಿಸ್ಕ್ ಬಗ್ಗೆನೇ ಮಾತಾಡ್ತಾ ಹೋದ್ರೆ, ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಡಿಸ್ಕ್ ನೋಡಿ. ಈಗ ನಾನು ಅದಕ್ಕೆ ಈ ಒಂದು ಮಾಡೆಲ್ ನಿಮ್ಗೋಸ್ಕರ ತಂದಿದ್ದೇನೆ, ನೀವೆಲ್ಲ ವೀಕ್ಷಕರಿಗೆ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ರೆಡ್, ಈ ಎರಡು ಎಲುಬಿನ ಮಧ್ಯದಲ್ಲಿ ಕಾಣುವಂತದ್ದೇ ಡಿಸ್ಕ್. ಇದು ಆಗ್ಲೇ ನಾನು ಹೇಳಿದಾಗ ಇದು ಒಂದು ರಬ್ಬರ್ ತರ, ಅದು ಇಲಾಸ್ಟಿಕ್ ಇರ್ತದೆ.
ಯಾಕಂದ್ರೆ ಇದು ಮೂವ್ಮೆಂಟ್ ಆದ ಕೂಡಲೇ ಅದು ಹಾಳಾಗಬಾರ್ದು, ಹೀಗಾದ್ರೆ ಮತ್ತೆ ಸರಿ ಆಗ್ತದೆ. ಇನ್ನು ಇಲ್ಲಿ ಒಂದು ಕಡೆ ನೀವು ರೆಡ್ ಕಲರ್ ತೋರಿಸಿದೆ, ಇದ್ರ ಒಳಗಡೆ ನಾರ್ಮಲಿ ಒಂದು ದೇವರು ಏನ್ ಮಾಡಿದ ಅಂದ್ರೆ ಅದು ರೌಂಡ್ ಸ್ಟ್ರಕ್ಚರ್, ಅದು ಅದರ ಮಧ್ಯದಲ್ಲಿ ಒಂದು ಥಿಕ್ ಲಿಕ್ವಿಡ್ ಕೊಟ್ಟಿದ್ದಾರೆ. ಆ ಲಿಕ್ವಿಡ್ ಏನಿದೆ ಅದು ನಮ್ಮ ಪ್ರೆಷರ್ ಅನ್ನು ಅಡ್ಜಸ್ಟ್ ಮಾಡ್ತದೆ. ನಾವೀಗ ಕೂತ್ಕೊಳ್ಳುವಾಗ ಒಂದು ನಮನೆಯ ಪ್ರೆಷರ್ ಇರ್ತದೆ, ನಿಲ್ಲುವಾಗ ಇನ್ನೊಂದು ನಮನೆಯ ಪ್ರೆಷರ್ ಇರ್ತದೆ, ಓಡುವಾಗ ಬೇರೆ ನಮನೆ. ಅದು ಎಲ್ಲಾ ಡಿಸ್ಕ್ಗಳಲ್ಲಿರುವಂತಹ ಪ್ರೆಷರ್ ಮೇಂಟೈನ್ ಮಾಡ್ಲಿಕ್ಕೆ ಒಳಗಡೆಯಲ್ಲಿ ಒಂದು ಲಿಕ್ವಿಡ್ ಇದೆ. ಅದು ಓವರ್ ದ ಟೈಮ್ ಏಜ್ ಆಗುವಾಗ ಗಟ್ಟಿ ಆಗ್ತದೆ. ಆದ್ರೆ ಯಂಗ್ ಜನರಿಗೆ ಅಂದ್ರೆ ಆಕ್ಟಿವ್ ಇರುವವರಿಗೆ ಅದು ಲಿಕ್ವಿಡ್ ಇರ್ತದೆ. ಅದು ನಾವು ಹೆಚ್ಚು ಕಡಿಮೆ ಮಾಡಿದಲ್ಲಿ ಆ ಲಿಕ್ವಿಡ್ ಇಲ್ಲಿಂದ ಹೊರಗೆ ಬರ್ತದೆ. ಹೀಗೆ ಬಂದಾಗ ಅದಕ್ಕೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೇವೆ ನಾವು. ಇದು ಡಿಸ್ಕ್ ನ ಮೆಟೀರಿಯಲ್ ಹೀಗೆ ನೋಡಿ ಇಲ್ಲಿಂದ ಹೊರಗೆ ಬಂದಿದೆ. ಇದು ಬಂದಾಗ ಈ ನರಗಳನ್ನು ಒತ್ತುತ್ತದೆ. ಇಲ್ಲಿ ನಿಮ್ಗೆ ಅದಕ್ಕೆ ಇದು ತೋರಿಸಿ, ಇದು ನರಗಳು, ಇಲ್ಲಿ ನರ ಹೀಗೆ ಬರ್ತಾ ಇದೆ, ಇದು ಡಿಸ್ಕ್ ಅದರ ಮೇಲೆ ಒತ್ತುತ್ತದೆ. ಇದನ್ನೇ ನಾವು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳುದು. ಇದು ಆಗ್ಲಿಕ್ಕೆ ಕಾರಣ ಆಗ್ಲೇ ನಿಮ್ಗೆ ಹೇಳಿದೆ, ನಾರ್ಮಲಿ ಇದು ಶಾಕ್ ಅಬ್ಸಾರ್ಬರ್ ತರ ಕೆಲಸ ಮಾಡ್ತದೆ. ಆದ್ರೆ ನಾವು ಅದಕ್ಕಿಂತಲೂ ಮೀರಿ ಏನಾದ್ರು ಸಡನ್ ಆಗಿ ಭಾರ ಎತ್ತುದಿರ್ಬೋದು ಅಥವಾ ಸಡನ್ ಆಗಿ ಎಲ್ಲಾರು ಬೀಳುವುದಿರ್ಬೋದು. ಆ ಟೈಮ್ನಲ್ಲಿ ಇದರ ಮೇಲೆ ಒತ್ತಿ ಆ ಡಿಸ್ಕ್ ಅಲ್ಲಿಂದ ಒಂದು ಪೋರ್ಷನ್ ಒಳಗಿನ ನೀರಿನ ಅಂಶ ಅಥವಾ ಒಂದು ಥಿಕ್ ಒಂದು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಹೇಳ್ತೇವೆ ನಾವು, ಅದು ಮೆಲ್ಲ ಇಲ್ಲಿ ಕಟ್ ಮಾಡಿ ಹೊರಗೆ ಬರ್ತದೆ. ಇದಕ್ಕೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೇವೆ ನಾವು. ಇದು ಹೇಳಿದ ಕೂಡಲೇ ಸಿಕ್ಕಾಪಟ್ಟೆ ಅದರಲ್ಲಿ ನೋವು ಬರ್ತದೆ. ಅದಕ್ಕೆ ನಾವು ನೋಡ್ಬೋದು ಎಷ್ಟೋ ಮಂದಿ ಭಾರ ಎತ್ತಿದ್ದಾರೆ, ಭಾರ ಎತ್ತಿದ ಕೂಡಲೇ ಅವರಿಗೆ ಬಹಳ ಬೆನ್ನು ನೋವು, ಕಾಲು ನೋವೆಲ್ಲ ಬರ್ತದೆ. ಸೊ ಅದು ನಾವು ಅವಾಗಲೇ ಥಿಂಕ್ ಮಾಡ್ತೇವೆ ಇಂಥವರಿಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರ್ಬೋದು. ಅದು ಡಿಸ್ಕ್ ಪ್ರೊಲ್ಯಾಪ್ಸ್ಗೆ ಬೇರೆ ಬೇರೆ ಗ್ರೇಡ್ಸ್ ಇದೆ. ಸಾಮಾನ್ಯವಾಗಿ ಒಂದು ಸಡನ್ ಆಗಿ ಒಂದು ನೋವು ಬರ್ತದೆ, ಆಮೇಲೆ ಅದು ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ, ಅದು ಒಂದು ಬೇರೆ. ಇನ್ನು ಕೆಲವರಿಗೆ ಹೀಗೆ ಸಂಪೂರ್ಣ ಹೊರಗೆ ಬರ್ತದೆ. ಇದೆಲ್ಲ ಬೇರೆ ಬೇರೆ ಕಾರಣಗಳಿದೆ. ಆದ್ರೆ ಓವರ್ ಆಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂದ್ರೆ ಎರಡು ಬೋನಿನ ಮಧ್ಯದಲ್ಲಿರುವಂತಹ ಒಂದು ಡಿಸ್ಕ್ ಏನಿದೆ ಅದರ ಒಳಗಿನಿಂದ ಒಂದು ಮೆಟೀರಿಯಲ್ ಅದು ಹರಿದುಕೊಂಡು ಹೊರಗೆ ಬರ್ತದೆ. ಪ್ರೊಲ್ಯಾಪ್ಸ್ ಅಂದ್ರೆ ಹೊರಗೆ ಪೌಚ್ ಆಗೋದು. ಡಿಸ್ಕ್ ಒಳಗೆ ಹೀಗಿದ್ದದ್ದು ಹೀಗೆ ಬರ್ತದೆ, ಅದ್ರ ಮೆಟೀರಿಯಲ್ ಬಂದಾಗ ಇಲ್ಲಿ ನೋವು ಮಾಡ್ತದೆ, ಹರಿತದೆ, ನೋವಾಗ್ತದೆ. ಸೊ ಇದು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ. ಈಗ ಇದಕ್ಕೆ ಚಿಕಿತ್ಸೆ ಏನು ಬಂದ್ರೆ? ಅದು ಚಿಕಿತ್ಸೆಗಿಂತ ಮೊದಲು ನಾವು ಅದರ ಇದು ಏನು ಅದರ ಸಿಂಪ್ಟಮ್ಸ್ ಏನು ಅಂತ ಯೋಚನೆ ಮಾಡೋಣ. ಯಾಕಂದ್ರೆ ಆವಾಗ ಮಾತ್ರ ನಮ್ಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಸುಲಭ ಆಗ್ತದೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈ ತರ ಆದಾಗ ಬೆನ್ನು ನೋವು ಸಿಕ್ಕಾಪಟ್ಟೆ ಅಂದ್ರೆ ಸಿವಿಯರ್ ಬ್ಯಾಕ್ ಪೇನ್ ಬರ್ತದೆ ಒಂದು, ಅದು ಮೇನ್. ಎರಡನೇದು ಕೆಲವರಿಗೆ ಅಲ್ಲಿಂದ ಕಾಲಿಗೆ ನೋವು ಬರಬಹುದು. ಇಡೀ ಕಾಲು, ನೀವು ಸೊಂಟದಿಂದ ಇಡೀ ಕಾಲುವರೆಗೆ ನೋವು ಇದೆ ಅಂತ ಹೇಳ್ತಾರೆ ಬಂದು. ಎರಡು. ಮೂರನೇದು ಅವರಿಗೆ ನಡಿಲಿಕ್ಕಾಗುದಿಲ್ಲ, ಬಗ್ಲಿಕ್ಕಾಗುದಿಲ್ಲ, ಕೂತ್ಕೊಂಡ್ರೆ ಎಳ್ಲಿಕ್ಕಾಗುದಿಲ್ಲ, ಈ ತರ ಒಂದು ಸಿವಿಯರ್ ಪೇನ್ ಇರ್ತದೆ. ಇನ್ನು ತುಂಬಾ ಜಾಸ್ತಿ ಆದಾಗ ಇವುಗಳು ನರಗಳನ್ನು ಒತ್ತಿದ್ರೆ ನರ ದೌರ್ಬಲ್ಯ ಬರಬಹುದು. ಇನ್ನು ಕೆಲವರಿಗೆ ಮೂತ್ರ ಕೂಡ ಬಂದಾಗುವಂತ ಸಾಧ್ಯತೆಗಳು ಇರ್ತವೆ. ಅಂತ ಒಂದು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂದ್ರೆ ಅಷ್ಟು ಸಿಂಪಲ್ ಒಂದು ಪೇನ್ ಅಲ್ಲಿಂದ ಹಿಡಿದು ನಿಮ್ಗೆ. ಯಾಕಂದ್ರೆ ಇಲ್ಲಿ ನಾನು ಆಗ್ಲೇ ಹೇಳಿದಾಗ ಇದು ಮುಖ್ಯವಾದ ನರ ಇಲ್ಲಿ ಬರ್ತಾ ಇದೆ. ಇದು ಇದರ ಮೇಲೆ ಏನಾದ್ರೂ ಡಿಸ್ಕ್ ಬಂದು ಒತ್ತಿದ್ರೆ ಅದು ನಮ್ಮ ಮೂತ್ರವನ್ನು ಕೂಡ ಬಂದ್ ಮಾಡ್ತದೆ. ಅಂದ್ರೆ ಅಲ್ಲಿಯೇ ಹೋಗುವಂತ ನರಗಳಿಗೆ ಡ್ಯಾಮೇಜ್ ಮಾಡಿ ಪೇಷಂಟ್ ಬರುವಾಗ ಅವರಿಗೆ ಮೂತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅವರಿಗೆ ಗೊತ್ತಾಗದ ಒಂದು ಪರಿಸ್ಥಿತಿಯಲ್ಲಿ ಕೂಡ ಬರ್ಬೋದು. ಅದು ಸಿವಿಯರ್. ಇದು ಯಾಕೆ ಕೇಳಿದ್ರೆ ನೀವು ಟ್ರೀಟ್ಮೆಂಟ್ ಕೇಳಿದೆ. ಮೊದಲು ನೀವು ಹೇಳುವಾಗ ಒಂದು ಪ್ರಶ್ನೆ, ಈಗ ಡಿಸ್ಕ್ ಪ್ರೊಲ್ಯಾಪ್ಸ್ ಆದ ತಕ್ಷಣವೇ ಈ ವಿಪರೀತವಾದಂತ ನೋವು ಅಥವಾ ಮೂತ್ರ ಮಾಡ್ಲಿಕ್ಕೆ ಕಷ್ಟ ಆಗುವಂತದ್ದು ಕೂಡ್ಲೆ ಶುರು ಆಗ್ತದ ಅಥವಾ ಅದು ಟೈಮ್ ತಗೊಳ್ತದ? ಇಲ್ಲ, ಇಲ್ಲಿ ನೋವು ಕೂಡ್ಲೆ ಎಲ್ಲರಿಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆದಾಗ ಅಂದ್ರೆ ಎತ್ತಿದಾಗ ನೋವು ಎಲ್ಲರಿಗೂ ಬರ್ತದೆ. ಆದ್ರೆ ನಾನು ಹೇಳಿದಾಗೆ ಅದು ಲಾಸ್ಟ್ ಕೆಲವು ಸ್ಟೇಜ್ ಅಲ್ಲಿ ಅಂದ್ರೆ ಎಲ್ಲ ಡಿಸ್ಕಿನಲ್ಲಿ ಮೂತ್ರದ ಪ್ರಾಬ್ಲಮ್ ಬರುವುದಿಲ್ಲ. ಇದು ನಾನು ಹೇಳಿದಾಗ ಇಲ್ಲಿ ಮಧ್ಯದಲ್ಲಿ ಡಿಸ್ಕ್ ಹಿಂದ್ಗಡೆಯಿಂದ ಹೊರಗೆ ಬಂದ್ರೆ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಸೆಂಟ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ. ಇದು ಸೈಡ್ ಇಂದ ಬರ್ಬೋದು, ಈ ಕಡೆಯಿಂದ ಬರ್ಬೋದು. ಇದೇ ಡಿಸ್ಕ್ ಇಲ್ಲಿ ಮಿಡ್ಲ್ ಅಲ್ಲಿ ಬಂದ್ರೆ ಅದು ಸ್ಪೈನಲ್ ಕಾರ್ಡ್ ಅನ್ನೇ ಒತ್ತಿ ಬಿಡ್ತದೆ. ಅದು ಕೆಲವು ಕಡೆಯಲ್ಲಿ ಒತ್ತಿದಾಗ ಅದು ಮೂತ್ರದ ಪ್ರಾಬ್ಲಮ್ ಬರ್ತದೆ. ಇಲ್ಲದ್ರೆ ಎಲ್ರಿಗೆ ಅದು ಬರ್ಬೇಕು ಹೇಳಿಲ್ಲ. ಆದ್ರೆ ಕಾಮನ್ ಸಿಂಪ್ಟಮ್ ಏನಂದ್ರೆ ನೋವು, ನಡಿಲಿಕ್ಕಾಗುದಿಲ್ಲ, ಕುತ್ಕೊಳ್ಳಿಕ್ಕಾಗುದಿಲ್ಲ, ಏನು ಅವರಿಗೆ ಅಲ್ಗಾಡಿಸಿದ್ರೆ ನೋವು ಆಗ್ತದೆ. ಅವರು ಸಂಪೂರ್ಣವಾಗಿ ಮಲಗಿದ್ರೆ ಮಾತ್ರ ಅವರಿಗೆ ಒಂದು ರಿಲೀಫ್ ಸಿಗ್ತದೆ. ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ವೆರಿ ಟಿಪಿಕಲ್. ಯಾರಾದ್ರೂ ಭಾರ ಎತ್ತಲಿಕ್ಕೆ ಹೋಗಿ, ಈಗ ಅದಕ್ಕೆ ನಾವು ಹೇಳ್ತೇವೆ, ಏನಾದ್ರು ನಿಮ್ಗೆ ಭಾರ ಎತ್ತಬೇಕಾದ್ರೆ
ಒಬ್ಬೊಬ್ಬರಿಗೆ ಎತ್ತಲಿಕ್ಕೆ ಹೋಗಬೇಡಿ ಅಂತ. ಅದು ಒಬ್ಬೊಬ್ಬರಿಗೆ ಹೀಗೆ ಎತ್ತಿದಾಗ ಎದುರುಗಡೆಯಿಂದ ಪೂರ ಪ್ರೆಷರ್ ಬೆನ್ನಿನ ಮೇಲೆ ಬಂದು ಆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಂಥದ್ದು. ಅದಕ್ಕೆ ನಾವು ಹೇಳ್ತೇವೆ ಬೇರೆಯವರ ಯಾರಾದ್ರೂ ಸಹಾಯದಿಂದ ಎತ್ತಿ, ಇಬ್ರು ಮಾಡಿ ಎತ್ತಿಕೊಳ್ಳಿ. ಅದು ಪಾಪ ಕೆಲವರು ಏನು ಮಾಡ್ತಾರೆ, ನಾವೇ ಎತ್ತಬೇಕಂತ ಬಗ್ಗಿ ಎತ್ತಿದ್ರು ಸಡನ್ ಆಗಿ ಡಿಸ್ಕ್ ಅವ್ರಿಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಟಿಪಿಕಲ್, ಅಂದರೆ ಪ್ರತಿಯೊಬ್ಬರು ಇದರ ಬಗ್ಗೆ ತಿಳ್ಕೊಳ್ಬೇಕೆಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಅಂದರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂದರೆ ಇದು ಹೀಗಾದಾಗ ನಾವು ಯೋಚನೆ ಮಾಡಬೇಕು, ಇದು ಡಿಸ್ಕ್ ಪ್ರಾಬ್ಲಮ್ ಆಗಿದೆ, ಇದರಿಂದ ನಾವು ಜಾಗ್ರತೆ ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿಗ ನೀವು ಚಿಕಿತ್ಸೆ ಕೇಳ್ತಾ ಇದ್ದೀರಿ. ಮುಖ್ಯವಾಗಿ ಇದಕ್ಕೆ ಬೇಕಾದದ್ದು ರೆಸ್ಟ್. ಈಗ ನಾವು ಫಸ್ಟ್ ಅದರದ್ದು ಇನ್ವೆಸ್ಟಿಗೇಷನ್ ಎಲ್ಲ ಮತ್ತೆ ಹೇಳ್ತೇನೆ. ಈಗ ಯಾಕಂದ್ರೆ ಇದು ಮುಖ್ಯ, ಯಾಕಂದ್ರೆ ನಮ್ಗೆ ಇಲ್ಲಿ ನೋವಿದೆ ತುಂಬಾ. ಪೇಷಂಟ್ ಬರುವಾಗ ಅವ್ರಿಗೆ ನಾನು ಹೇಳಿದಾಗೆ ನಡಿಲಿಕ್ಕೆ ಆಗೋದಿಲ್ಲ, ಬಗ್ಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಮೊದಲು ನಾವು ರೆಸ್ಟ್ ಕೊಡಬೇಕು. ಅವ್ರು ಏನು ಬಗ್ಗಬಾರ್ದು, ಏನು ಕೆಲಸ ಮಾಡಬಾರ್ದು, ರೆಸ್ಟ್ ಕೊಡ್ತೇವೆ. ಆಮೇಲೆ ನಾವು ನೋಡ್ತೇವೆ ಎಷ್ಟು ಸಿವಿಯರ್ ಇದೆ ಏನು ಅಂತ. ಆಗಲೇ ನಾನು ಹೇಳಿದಾಗೆ ಸಿಂಪಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಇದೆಯೋ ಅಥವಾ ಅದಕ್ಕಿಂತ ಜಾಸ್ತಿ ಅವರಿಗೆ ಮೂತ್ರ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆಯೋ ನೋಡ್ತೇವೆ. ಅದೇನೆಲ್ಲ ನಾರ್ಮಲ್ ಇದ್ರೆ ಆಗ ನಮಗೆ ಅವರದ್ದು ಪ್ರಾಬ್ಲಮ್ ಸಣ್ಣದಿದೆ. ಆಮೇಲೆ ನಾವು ಕಾಲನ್ನು ಮೇಲೆ ಎತ್ತಿ ನೋಡ್ತೇವೆ, ಕಾಲಿನಲ್ಲಿ ನೋವಿದೆಯಾ ಅಂತ. ಸೊ ಆ ನೋವು ಇಲ್ಲದಿದ್ರೆ ಆಗಲೂ ನಾವು ಸೇಫ್, ಅಂದ್ರೆ ನರಗಳಿಗೆ ಒತ್ತಲಿಲ್ಲ ಅಂತ ಅರ್ಥ ಆಗ್ತದೆ. ಹಾಗಿರುವಾಗ ಅವರಿಗೆ ನಾವು ರೆಸ್ಟ್ ಕೊಡ್ತೇವೆ, ಆಮೇಲೆ ಒಂದು ಎಕ್ಸ್ರೇ ಮಾಡ್ತೇವೆ, ಆಮೇಲೆ ಅವರ ಬಗ್ಗೆ ನಾವು ಅದನ್ನು ಮಾಡಿಕೊಂಡು ಅವರಿಗೆ ಒಂದು ಬೇಕಾದ ಮೆಡಿಸಿನ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೇವೆ. ಆಮೇಲೆ ಬೇಕಾದ್ರೆ ಒಂದು ಬೆಲ್ಟ್ ಕೊಡ್ತೇವೆ, ಈ ಒಂದು ಸೊಂಟಕ್ಕೆ ಬೆಲ್ಟ್ ಕೊಡ್ತೇವೆ. ಇದು ಸಾಧಾರಣವಾಗಿ ನಾವು ಮಾಡುವಂತ ಒಂದು ಟ್ರೀಟ್ಮೆಂಟ್. ಅದರ ನಂತರ ಬೇಕಾದ್ರೆ ನೋವಿದ್ರೆ ಅವರಿಗೆ ಫಿಸಿಯೋಥೆರಪಿ ತುಂಬಾ ಹೆಲ್ಪ್ ಆಗ್ತದೆ. ಫಿಸಿಯೋಥೆರಪಿಯಲ್ಲಿ ನಾವು ಏನು ಮಾಡ್ತೇವೆ ಅಂದ್ರೆ ಅವರಿಗೆ ಹೀಟ್ ಕೊಡ್ತೇವೆ, ಆಮೇಲೆ ಕಾಲಿಗೆ ವೆಯ್ಟ್ ಹಾಕಿಕೊಂಡು ನಾವು ಟ್ರಾಕ್ಷನ್ ಅಂತ ಮಾಡ್ತೀವಿ. ಹೀಗೆ ನಾವು ವೆಯ್ಟ್ ಹಾಕಿದಾಗ ಆ ಡಿಸ್ಕ್ ಪ್ರೊಲ್ಯಾಪ್ಸ್ ಸ್ವಲ್ಪ ನೋವನ್ನು ಕಡಿಮೆ ಮಾಡ್ತದೆ. ಅದರಿಂದ ಈ ಟ್ರಾಕ್ಷನ್ ಹೇಳ್ತೇವೆ, ಮತ್ತೆ ಕರೆಂಟ್ ಥೆರಪಿ ಇದೆಲ್ಲ ಕೊಟ್ಟು ಆ ನೋವನ್ನು ಕಡಿಮೆ ಮಾಡ್ತೇವೆ. ಇನ್ನು ಮುಂದೆ ಹೇಳುದಾದ್ರೆ ಇದರಿಂದ ಕಡಿಮೆ ಆಗದಿದ್ರೆ, ಒಂದು ನೀವು ಕ್ವಶನ್ ಕೇಳಿದ್ರಿ, ಇಮ್ಮಿಡಿಯೇಟ್ಲಿ ನೋವಂತೂ ಖಂಡಿತ ಅದು ಬರುವುದು, ಇಮ್ಮಿಡಿಯೇಟ್ಲಿ ಬರುವುದು ನೋವು, ಆ ನೋವು ಕಡಿಮೆ ಆಗಿರ್ತದೆ. ಆಮೇಲೆ ಅವರಿಗೆ ಅವ್ರು ಸರಿಯಾಗಿರ್ತಾರೆ. ಇಲ್ಲಿ ಎರಡು ವಿಷಯ ಉಂಟು, ಒಂದು ಅಕ್ಯೂಟ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ, ಇದು ನಾನೀಗ ಹೇಳಿದ್ದು ಅಕ್ಯೂಟ್. ಅದೇ ಪರ್ಸನ್ ಆಗಾಗ ಇಂಥ ಕೆಲಸಗಳನ್ನು ಮಾಡ್ತಾ ಇದ್ರೆ ಅವರಿಗೆ ಆಗಾಗ ಅದು ಸಣ್ಣ ಸಣ್ಣದಾಗಿ ಹೊರಗೆ ಬಂದು ಓವರ್ ದ ಇಯರ್ಸ್ ಕೂಡ ನೋವು ಆಗ್ತಾ ಇರ್ತದೆ. ಅವಾಗ ಇಂಥ ಪ್ರಾಬ್ಲಮ್ಗಳು ಬರುವುದು ಜಾಸ್ತಿ, ಕಾಲಿಗೆ ನೋವು ಬರುದು ಇಂಥದ್ದಿದ್ದಾಗ ಅವರಿಗೆ ನಾವು ಮತ್ತೆ ಆಪರೇಷನ್ ಎಲ್ಲ ಮಾಡುವಂಥ ಸಂದರ್ಭಗಳು ಬರ್ತದೆ. ಆ ಸಮಯದಲ್ಲಿ ಈ ಡಿಸ್ಕ್ ಅನ್ನು ತೆಗಿಬೇಕಾಗ್ತದೆ. ಹೌದು, ಅದು ಡಿಸ್ಕ್ ಇಲ್ಲದಿದ್ರೆ ಅದು ರಗಳೆ ಕೊಡ್ತದೆ, ನರಗಳನ್ನು ಒತ್ತುತ್ತಾ ಇರ್ತದೆ, ಅದು ವೀಕ್ನೆಸ್ ಮಾಡಿರ್ಬೋದು, ನರಗಳ ನೋವು ಇರ್ಬೋದು. ಆ ಟೈಮಲ್ಲಿ ಆಪರೇಷನ್ ಮಾಡಿ ಆ ಡಿಸ್ಕ್ ಅನ್ನು ತೆಗಿಬೇಕಾಗ್ತದೆ. ಸೊ ಇದು ಕಂಪ್ಲೀಟ್ ಒಂದು ಟ್ರೀಟ್ಮೆಂಟ್. ನೀವು ಹೇಳಿದ ಸಿಂಪ್ಟಮ್ಸ್ ಕೂಡ ಹಾಗೆ, ಅಕ್ಯೂಟ್ ಬರುವುದು ನೋವು, ಇನ್ನೊಂದು ಅಕ್ಯೂಟ್ ಬರುವುದಿದೆ ಸೆಂಟ್ರಲ್ ಡಿಸ್ಕ್ ಅಲ್ಲಿ ಮೂತ್ರ ಬಂದಾದ್ರೆ ಅಂತವರಿಗೆ ನಾವು ಇಮಿಡಿಯೇಟ್ಲಿ ಆಪರೇಷನ್ ಮಾಡಬೇಕಾಗ್ತದೆ. ಡಿಸ್ಕ್ ಅಲ್ಲಿ ಆಪರೇಷನ್ ಮಾಡುವುದಂದ್ರೆ ಬೇರೆ ಎಲ್ಲವನ್ನೂ ನಾವು ಆದ್ರೆ ಯಾವ ವ್ಯಕ್ತಿ ಬರುವಾಗ ನಂಗೆ ಮೂತ್ರ ಬಂದದ್ದು ಗೊತ್ತಾಗುವುದಿಲ್ಲ ಅಂತ ಹೇಳಿ ಇಂಥ ನೋವಿದೆಯೋ ಅಂತವರಿಗೆ ನಾವು ಕೂಡಲೇ ಆಪರೇಷನ್ ಮಾಡ್ತೇವೆ. ಯಾಕೆಂದ್ರೆ ಅದು ನರಗಳನ್ನು ಒತ್ತುವಂಥದ್ದು, ಅದರಿಂದ ಮತ್ತೆ ಪರ್ಮನೆಂಟ್ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ವಿದಿನ್ 24 hours ಅವರನ್ನು ಆಪರೇಷನ್ ಮಾಡಿದ್ರೆ ಅವ್ರು ರಿಲೀಫ್ ಆಗ್ತದೆ. ರೀಸೆಂಟ್ಲಿ ನಮ್ಮಲ್ಲಿ ಒಬ್ರು ಪೇಷಂಟ್ ಹಾಗೆ ಬಂದಿದ್ರು, ಅವರಿಗೆ ನಾವು ಆಪರೇಷನ್ ಮಾಡಿದ್ದೇವೆ, ಆಮೇಲೆ ಅವರು ಸರಿಯಾದರು. ಡಿಸ್ಕ್ ಪ್ರೊಲ್ಯಾಪ್ಸ್ ಆಯಿತು ಅವರಿಗೆ, ಅವರು ಮೂತ್ರ ಬಂದಾಗಿದೆ ಅಂತ ಅವರು ಬೇರೆ ಡಾಕ್ಟರ್ ಹತ್ರ ಹೋಗಿದ್ರು. ಆಮೇಲೆ ನೋಡಿದ್ರೆ ಅವ್ರಿಗೊಂದು ದೊಡ್ಡ ಡಿಸ್ಕ್, ಅದು ನರವನ್ನು ಒತ್ತುತ್ತಾ ಇತ್ತು. ಅವರಿಗೆ ಅದರಿಂದ ನಾವು ಕೂಡಲೇ ಆಪರೇಷನ್ ಮಾಡಬೇಕಾಯಿತು. ಅವರ ಮಗಳ ಮದುವೆ ಇತ್ತು ಮರುದಿನ, 3 ದಿವಸದಲ್ಲಿ ಅವರ ಮಗಳ ಮದುವೆ ಇತ್ತು. ಆದ್ರೆ ಅವರನ್ನು ಆಪರೇಷನ್ ಮಾಡಿ ನಾವು ಅವರನ್ನು ಬೆಲ್ಟ್ ಎಲ್ಲ ಹಾಕಿ ಮದುವೆಗೆ ಕಳಿಸಿದ್ದೇವೆ. ಹೌದು, ಅಂದ್ರೆ ಸರಿಯಾದ್ರು. ಆಮೇಲೆ ಅವರ ಬ್ಲಾಡರ್ ಎಲ್ಲ ಸರಿ ಆಯ್ತು ಅಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ ಬಂದು ವೈದ್ಯರ ಬಳಿ ಕರೆಕ್ಟ್ ಭೇಟಿ ಆದಾಗ ಅದಕ್ಕೆ ಸೂಕ್ತವಾದ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಅಂದ್ರೆ ಯಾವ ಸ್ಟೇಜ್ನಲ್ಲಿ ನೀವು ಕಾಯಬಹುದು, ಯಾವ ಸ್ಟೇಜ್ನಲ್ಲಿ ಕಾಯಬಾರ್ದು, ಬೇನೇನೋ ಟ್ರೀಟ್ಮೆಂಟ್ ಮಾಡಬಾರ್ದು. ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಮಾಡಿದ್ರೆ ನಾವು ನಮ್ಮ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಹೀಗೆ ಬೆನ್ನು ನೋವೆಲ್ಲ ಬಂದು ಕೆಲವರು ಇರ್ತಾರೆ, ಏನೂ ಬೇಡ ನಮಗೆ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಮಸಾಜ್ ಮಾಡ್ತೇವೆ ಏನೇನೋ ಮಾಡೋದೆಲ್ಲ ಇದ್ದಾರೆ. ಅದು ಮಾಡಿ ಅವ್ರು ಮುಗ್ದು ಹೀಗೆ ಬರುವಾಗ ಇಂಥ ಪ್ರಾಬ್ಲಮ್ ಅಲ್ಲಿ ಬರ್ತಾರೆ. ಆಪರೇಷನ್ ಮಾಡಿದ್ರು ಅದು ಕೆಲವು ಸಾರಿ ಸಾಲ್ವ್ ಆಗುದಿಲ್ಲ. ಇದಕ್ಕೋಸ್ಕರ ಒಂದು ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಇರಬೇಕು.
ಡಿಸ್ಕ್ ಅಂದ್ರೆ ಎಂಥದ್ದು, ಡಿಸ್ಕ್ ಹೇಗೆ ತೊಂದರೆ ಕೊಡ್ತದೆ, ಅದರಿಂದ ಏನು ಸಿಂಪ್ಟಮ್ ಬರ್ತದೆ ಅಂತೇಳಿ. ಈಗ ನೀವು ಡಿಸ್ಕ್ ಪ್ರೊಲ್ಯಾಪ್ಸ್ ಬಗ್ಗೆ ಹೇಳಿದ್ರಿ, ಅದೀಗ ಬಂದು ಒಮ್ಮೆ ಈಗ ವಿಶ್ರಾಂತಿಯನ್ನು ಪಡೆದು ಸರಿ ಆದ ಮೇಲೆ ಆ ವ್ಯಕ್ತಿ ಪುನಃ ಭಾರಗಳನ್ನು ಎತ್ತಬಹುದಾ ಎತ್ತಬಾರ್ದಾ? ಅಲ್ಲಿ ಬಹಳ ಮುಖ್ಯವಾದ ವಿಷಯ, ಒಂದು ವ್ಯಕ್ತಿಗೆ ಡಿಸ್ಕ್ ಬಂದು ಅವರು ಸಂಪೂರ್ಣ ಗುಣ ಆದರೂ ಕೂಡ ಭಾರವನ್ನು ಎತ್ತುವಾಗ ನಾನು ಆಗಲೇ ಹೇಳಿದ ಹಾಗೆ ಒಬ್ಬೊಬ್ಬರು ಎತ್ತಬಾರದು, ಎತ್ತಲೇಬಾರದು. ಯಾಕಂದ್ರೆ ಯಾವಾಗ ಅದು ಮತ್ತೆ ಕೈ ಕೊಡ್ತದೆ ಅಂತ ಗೊತ್ತಾಗುದಿಲ್ಲ. ಅದರಿಂದ ಅಂಥವ್ರು ಜಾಗ್ರತೆ ಮಾಡಲೇಬೇಕು. ಒಂದು, ಅವರಿಗೆ ನಾವು ಬೆಲ್ಟ್ ಕೊಡ್ತೇವೆ, ಬೆಲ್ಟ್ ಹಾಕಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಬಹುದು. ಇನ್ನು ಒಂದು ವರ್ಷ ಹೋದ್ಮೇಲೆ ಅವರಿಗೆ ಒಂದು ಅದಕ್ಕೆ ಎಕ್ಸಸೈಸ್, ಫಿಸಿಯೋಥೆರಪಿ ಮಾಡಿ ಈ ಮಸಲ್ಸ್ ಅನ್ನೆಲ್ಲ ಸ್ಟ್ರಾಂಗ್ ಮಾಡಿದ್ರೆ ಅವ್ರು ಮುಂದೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಆಗುದಿಲ್ಲ ಅಂತಲ್ಲ. ಆದ್ರೆ ಯಾವುದು ಭಾರ ಎತ್ತುವಾಗ ಬಹಳ ಜಾಗ್ರತೆ ಇರ್ತದೆ. ಅದು ಅದಕ್ಕೆ ಪರಿಧಿಯ ಒಂದು ಬೇರೆ ಬೇರೆ ಕ್ರಮದಲ್ಲಿ ಎತ್ತಬೇಕು. ಸಡನ್ ಬಗ್ಗಿ ನಾವು ಯಾವುದೇ ಒಂದು ಭಾರವನ್ನು ಎತ್ತಬಾರದು, ಇದು ಬಹಳ ಮುಖ್ಯವಾದದ್ದು. ಸಡನ್ ನಾವು ಬಗ್ಗಿ ಎತ್ತಿದ್ದೇವೆ, ಅದು ತಪ್ಪು. ಒಂದು ಕಡೆ ಕೂತ್ಕೊಂಡು ನಾವು ಎತ್ತಿದ್ರೆ ಆಗ ಬೆನ್ನಿನ ಮೇಲೆ ಭಾರ ಕಡಿಮೆ ಆಗ್ತದೆ. ಹೀಗೆ ನಾವು ಚೇಂಜಸ್ ಮಾಡಬೇಕಾಗ್ತದೆ. ಹೀಗೆ ಚೇಂಜಸ್ ಮಾಡಿದಾಗ ನಿಮ್ಮ ಕಂಟ್ರೋಲ್ ಮಾಡಿ ಅದನ್ನು ಅವರ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅಂತ ಹೇಳಿದ್ರೆ ಮೊದಲಿನ ಹಾಗೆ ಭಾರವನ್ನ ಎತ್ತಲಿಕ್ಕೆ ಕಷ್ಟ ಆಗ್ತದೆ. ಡಿಸ್ಕಿನವರು ಜಾಗ್ರತೆ ಮಾಡಲೇಬೇಕು. ಡಿಸ್ಕ್ ಪ್ರಾಬ್ಲಮ್ ಇದ್ದವರು ಈವನ್ ಆಪರೇಷನ್ ಆದ್ಮೇಲೂ ಕೂಡ, ಆಪರೇಷನ್ ಮಾಡಿದ ಮೇಲೂ ಅವರು ಬಹಳಷ್ಟು ಜಾಗ್ರತೆ ಮಾಡಬೇಕು ಇಂಥದನ್ನು. ಯಾಕಂದ್ರೆ ನಾನು ಒಂದು ಹೇಳಿದೆ ನಿಮ್ಗೆ, ಎಲ್ಲ ಬೋನಿನ ಮಧ್ಯದಲ್ಲಿ ಡಿಸ್ಕ್ ಇದೆ. ಒಂದು ಸಾರಿ ಇದು ಬರ್ಬೋದು, ಇನ್ನೊಂದು ದಿನ ಇನ್ನೊಂದು ಬರ್ಬೋದು, ಸಾಧ್ಯತೆಗಳಿವೆ. ಅದರಿಂದ ನಾವು ಜಾಗ್ರತೆ ಮಾಡೋದು ನಮ್ಮ ಕೆಲಸ. ಅಂದ್ರೆ ಅದಕ್ಕೆ ಮುಖ್ಯವಾಗಿ ಅದ್ರ ಬಗ್ಗೆ ಮತ್ತೆ ಮಾತಾಡ್ಬೋದು. ಅದ್ರ ಬಗ್ಗೆ ನಮ್ಮ ದೇಹವನ್ನು ಹೇಗೆ ನಾವು ಇಟ್ಕೊಳ್ಬೇಕು, ಅದಕ್ಕೊಂದು ಎಕ್ಸಸೈಸ್ ಕೊಡುವಂಥದ್ದು, ಆ ಮಸಲ್ಸ್ ಅನ್ನು ಹೇಗೆ ಸ್ಟ್ರಾಂಗ್ ಮಾಡೋದು, ಇದನ್ನೆಲ್ಲ ಕಲ್ತ್ರೆ ಮಾತ್ರ ನಮ್ಮ ಬೆನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ. ಅದ್ರ ಬಗ್ಗೆ ನಾವು ಅದಕ್ಕೆ ಕೂಡ ಒಂದಷ್ಟು ವಿಚಾರಗಳು ಇರ್ತದೆ. ಈಗ ಡಿಸ್ಕ್ ಬಂದ ತಕ್ಷಣಕ್ಕೆ ಈಗ ಇನ್ನೊಂದು ವಿಚಾರ ಅದಕ್ಕೆ ರಿಲೇಟೆಡ್ ಆಗಿ ಯಾವ್ದಾದ್ರು ಹೇಳುದಂತ ಇದ್ರೆ ಯಾವ ಒಂದು ವಿಚಾರ ಬಗ್ಗೆ ಹೇಳ್ಬೋದು? ಈಗ ನಿಮ್ಗೆ ನೋಡಿ, ಸಯಾಟಿಕಾ ಅಂತ ಹೇಳ್ತಾರೆ. ಸಯಾಟಿಕಾ ಅಂತ ನೀವು ಕೇಳಬಹುದು, ತುಂಬಾ ಮಂದಿ ಅದರ ಬಗ್ಗೆ ಮಾತಾಡ್ತಾರೆ. ನನ್ಗೆ ಒಂದು ಸಯಾಟಿಕಾ ಉಂಟು ಅಂತ. ಹಾಗಂತ ಹೇಳಿದ್ರೆ ಏನು? ಸಯಾಟಿಕಾ ಅಂದ್ರೆ ನಿಮ್ಗೆ ಆಗ್ಲೇ ನಾನು ಇಲ್ಲಿ ತೋರಿಸಿದೆ ನೋಡಿ, ಇಲ್ಲಿ ಒಂದು ದೊಡ್ಡ ನರ ತೋರಿಸ್ತಾ ಇದ್ದೇನೆ ನಾನು. ಇದು ಇಲ್ಲಿಂದ ಬಂದು ಇಡೀ ಕಾಲಿಗೆ ಕಂಟ್ರೋಲ್ ಮಾಡುವಂತ ನರ. ಒಂದು ಈಚೆ ಸೈಡ್, ಒಂದು ಈಚೆ ಸೈಡ್ ಇರ್ತದೆ. ಅದಕ್ಕೆ ಹೆಸರು ಸಯಾಟಿಕ್ ನರ್ವ್ ಅಂತ. ನರದ ಹೆಸರು ಸಯಾಟಿಕ್ ನರ್ವ್ ಅಂತ. ಆ ನೋವು ಆ ನರದ ಒಟ್ಟಿಗೆ ಬರ್ಲಿಕ್ಕೆ ಹೋಗಿ ಅದಕ್ಕೆ ಹೆಸರು ಸಯಾಟಿಕಾ ಅಂತ ಆಗಿದೆ. ಅದು ಬರ್ಲಿಕ್ಕೆ ಅದು ಬರ್ಲಿಕ್ಕೆ ಆಗ್ಲೇ ನಾನು ಹೇಳಿದೆ ನೋಡಿ, ಇಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಯ್ತು, ಇದು ಈ ನರವನ್ನು ಒತ್ತುತ್ತದೆ. ಆ ನರ ಒತ್ತಿದ ಕೂಡಲೇ ಈ ನರಗಳಂದ್ರೆ ನಮ್ಮ ಎಲೆಕ್ಟ್ರಿಕ್ ವೈರ್ ಇದ್ದಾಗ ಅವುಗಳಿಗೆ ಏನಾದ್ರು ಆದ ಕೂಡಲೇ ಶುಯ್ ಅಂತ ಶಾಕ್ ಬರ್ತದಲ್ಲ, ಅದೇ ಆಗ್ತದೆ ಇಲ್ಲಿ ಕೂಡ. ಇಲ್ಲಿ ಇದಕ್ಕೆ ಟಚ್ ಆದ ಕೂಡಲೇ ಇಡೀ ಕಾಲಿಗೆ ನಿಮ್ಗೆ ಅದು ಎಲ್ಲಿ ಹೋಗ್ತದೆ ಅಲ್ಲಿವರೆಗೆ ಕಾಲಿಗೆ ನೋವು ಬರ್ತದೆ. ಕರೆಂಟ್ ಬಂದಾಗ ಬರ್ತದೆ, ಚುಚ್ಚಿದಾಗೆ ಬರ್ತದೆ, ಅಥವಾ ಪಿನ್ಸ್ ಅಂಡ್ ನೀಡಲ್ಸ್ ಅಂತ ಹೇಳ್ತೇವೆ ನಾವು. ಇಲ್ಲದಿದ್ರೆ ಅದು ಫುಲ್ ಏನ್ ಹೇಳ್ತಾ ಅವ್ರಿಗೆ ಹೇಳಲಿಕ್ಕೆ ಬರುದಿಲ್ಲ, ನೋವು ಹೊರಗೆ ಕಾಣುದಿಲ್ಲ. ಆದ್ರೆ ನಂಗೆ ಇಡೀ ಕಾಲಿಗೆ ನೋವಿದೆ, ಸೊಂಟದಿಂದ ಕಾಲಿನ ಬೆರಳಿನವರೆಗೆ ನೋವಿದೆ ಅಂತ ಅದನ್ನೇ ಸಯಾಟಿಕಾ ಅಂತ ಹೇಳುವಂತ. ಇಲ್ಲಿ ಏನಾಗ್ತದೆ, ನಾವೇನಾದ್ರು ಅವರಿಗೆ ಕಾಲು ಎತ್ತಲಿಕ್ಕೆ ಹೇಳಿದ್ರೆ ಅದು ನರ ಎಳ್ದು ಅವರಿಗೆ ಎತ್ತಲಿಕ್ಕೆ ಆಗುದಿಲ್ಲ. ಹೀಗೆ ಮಲಗಿಕೊಂಡಿದ್ದಾಗ ಕಾಲು ಎತ್ತಿ ಅಂತ ಹೇಳಿದ್ರೆ ಒಂದು 20-30 ಡಿಗ್ರಿ ಎತ್ತುವಾಗ ಅವರು ನಂಗೆ ನೋವಿದೆ ಅಂತ ಹೇಳ್ತಾರೆ. ಇದಕ್ಕೆ ಟಿಪಿಕಲ್ ಆಗಿ ನಾವು ಸಯಾಟಿಕಾ ಅಂತ ಹೇಳುವಂಥದ್ದು. ಇದು ತುಂಬಾ ಪೇಷಂಟ್ಗಳು ಬರ್ತಾರೆ, ಸೊಂಟ ನೋವು ಸರ್ ಮೊನ್ನೆ 3 ದಿನ ನೋವಿತ್ತು, ಈಗ ಕಾಲುವರೆಗೆ ಬಂದಿದೆ, ಬೆರಳು ಅಲ್ಲಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಬರ್ತಾನೆ. ಅದರ ಅರ್ಥ ಏನಂದ್ರೆ ಅಲ್ಲಿ ನರ ಒತ್ತಿ ಅದು ಡ್ಯಾಮೇಜ್ ಆಗಿದೆ. ಆಗ ಅವರಿಗೆ ಬೆರಳು ಮೇಲೆ ಕೆಳಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ನಾನು ಆಗಲೇ ಹೇಳಿದೆ, ಲೇಟ್ ಮಾಡಿದಾಗೆ ಈ ನರಗಳ ಡ್ಯಾಮೇಜ್ ಆದ್ರೆ ಅವುಗಳನ್ನು ಮತ್ತೆ ರಿಕವರಿ ಮಾಡೋದು ಕಷ್ಟ ಆಗ್ತದೆ. ಅದರಿಂದ ಈ ಸಯಾಟಿಕಾ ಅಂದ್ರೆ ಏನಿದ್ರೆ ಅದು ನೆಕ್ಸ್ಟ್ ಸ್ಟೇಜ್. ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ನೆಗ್ಲೆಕ್ಟ್ ಆದ್ರೆ ನರಗಳನ್ನು ಒತ್ತಿದೆ, ನರಗಳನ್ನು ಒತ್ತಿದ್ರೆ ಈ ಸಯಾಟಿಕ್ ಪೇನ್ ಬರ್ತದೆ. ಅದು ನೆಗ್ಲೆಕ್ಟ್ ಆದ್ರೆ ನರಗಳು ವೀಕ್ ಆಗ್ತವೆ, ಬೆರಳು ಮೂವ್ ಆಗುದಿಲ್ಲ, ಸೆನ್ಸೇಷನ್ ಇರುವುದಿಲ್ಲ. ಅದು ಕೂಡ ಬಹಳ ಮುಖ್ಯವಾದದ್ದು. ಈಗ ನಮ್ಮಲ್ಲಿ ಬರುವಾಗ ಬರ್ತಾರೆ, ಇಲ್ಲಿ ಮುಟ್ಟಿದ್ರೆ ಗೊತ್ತಾಗುದಿಲ್ಲ, ಕಾಲು ಮರಗಟ್ಟಿದಾಗೆ ಆಗಿದೆ ಅಂತ. ನೀವು ಸಾಮಾನ್ಯವಾಗಿ ನೋಡ್ಬೋದು, ಹೀಗೆ ತುಂಬಾ ಹೊತ್ತು ಕೂತ್ಕೊಂಡಾಗ ಕಾಲು ಮರಗಟ್ಟೆ, ಅದೇ ನರ ಪ್ರಾಬ್ಲಮ್ ಕೊಡುದು. ಅಲ್ಲಿ ಸಾಮಾನ್ಯವಾಗಿ ಒತ್ತುತ್ತದೆ, ಅದಕ್ಕೆ ನಮ್ಗೆ ಕಾಲು ನಮ್ಮ ಆಗ್ತದೆ. ಇಲ್ಲಿ ಈ ಡಿಸ್ಕ್ ಇಂದ ಅಥವಾ ಒಳಗಿನಿಂದ ಒತ್ತಿದಾಗ ಆಗಿ ನರಗಳು ವೀಕ್ ಆಗುದು. ಸೊ ಅವರು ಅದೇ ತರ ಬರ್ತಾರೆ, ನೋವಿದೆ ಆದ್ರೆ ಕಾಲಿಗೆ ಬಲ ಇದಿಲ್ಲ ಅಂತ, ನಮ್ಮಾಗಿದೆ ಅಂತ. ಇದು ಒನ್ ಆಫ್ ದ ರೀಸನ್ ಫಾರ್ ಒಂದು ಡಿಸ್ಕ್ ಇಂದಾಗಿ ಇಷ್ಟೆಲ್ಲ ಬರ್ಲಿಕ್ಕೆ ಸಾಧ್ಯ ಉಂಟು.
ಸೊ ಪೇನ್ ಬರ್ತದೆ, ನರದ ನೋವು ಬರ್ತದೆ, ಸಯಾಟಿಕ ಬರ್ತದೆ, ಮತ್ತೆ ಅವರಿಗೆ ಅದರಿಂದ ವೀಕ್ನೆಸ್ ಕೂಡ ಬರ್ತದೆ. ಇದು ಎಕ್ಸ್ಟ್ರೀಮ್. ಈಗ ನೀವು ಹೇಳಿದ್ರಿ ನೋವು ಬರ್ತದೆ, ಬೆನ್ನು ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು. ಈಗ ವೀಕ್ಷಕರಿಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿರ್ತದೆ. ಆದರೂ ಕೂಡ ನಾವೇನು ಮಾಡ್ತೇವೆ ಹೇಳಿದರೆ, ಬೆನ್ನು ನೋವು ಅಂತ ಹೇಳಿದ ತಕ್ಷಣ ಮನೆಯಲ್ಲಿರುವಂಥ ನೋವಿನ ಎಣ್ಣೆಯನ್ನು ಹಚ್ಚುತ್ತೇವೆ, ಬಿಸಿ ನೀರು ಶಾಖ ಕೊಡ್ತೇವೆ, ಅಥವಾ ಇನ್ನೇನೋ ಕೆಲವೊಂದಷ್ಟು ಮನೆ ಮದ್ದುಗಳು ಇರ್ತದೆ, ಅದನ್ನು ಮಾಡ್ತೇವೆ. ಆ ಹೊತ್ತಿಗೆ ಕಡಿಮೆ ಆಗ್ತದೆ, ಮತ್ತಿನ್ನೇನೋ ಒಂದು ವಾರ ಬರ್ತದೆ, ಅದ್ರ ಮೇಲೆ ಮತ್ತೆ ಮಾಡ್ತೇವೆ. ಇಲ್ಲ ಹೇಳಿದರೆ ಯಾವತ್ತೋ ಒಂದು ದಿವಸ ಡಾಕ್ಟರ್ ಬರೆದು ಕೊಟ್ಟ ಮಾತ್ರೆಗಳಿರ್ತದೆ ನೋವು ಕಮ್ಮಿ ಆಗಲಿಕ್ಕೆ, ಅದನ್ನು ತಗೊಳ್ತಾ ಇರ್ತೇವೆ. ಇದು ತಪ್ಪಂತ ಹೇಳುದು ನನಗೂ ಗೊತ್ತು, ನೋಡುವವರಿಗೂ ಗೊತ್ತು. ಆದ್ರೆ ಕೂಡ ನಾವು ಮಾಡ್ತಾ ಇರ್ತೇವೆ. ಇದರಿಂದ ಏನು ಆಗಬಹುದು? ಈಗಾಗಲೇ ನಾನು ಹೇಳಿದೆ, ಇದೊಂದು ಸಾಮಾನ್ಯ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾದ್ರು ಒಂದು ಸಣ್ಣ ನೋವು ಆದ ಒಂದು ಮಾತ್ರೆ, ಅದು ನಾರ್ಮಲಿ ನಾವು ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗೋ ಅಗತ್ಯ ಇರೋದಿಲ್ಲ. ಒಂದು ಚೂರು ಏನೋ ಮಲಗಿದೆ, ಹೆಚ್ಚು ಕಡಿಮೆ ಆಗಿದೆ. ಈಗ ಮನೆಯಲ್ಲಿ ಹಿರಿಯರು ಇರ್ತಾರೆ, ಅವ್ರು ಹೇಳ್ತಾರೆ ಎಂತ ಆಗಿರೋದಿಲ್ಲ, ನೀನು ಎಂಥದ್ದು ಮಲಗುವಾಗ ಹೆಚ್ಚು ಕಡಿಮೆ ಆಗಿರಬೇಕು, ನಾಳೆ ಎದ್ದಾಗ ಸರಿಯಾಗ್ತದೆ ಅಂತ ಹೇಳ್ತಾರೆ. ಕೆಲವು ಸಾರಿ ಅವ್ರು ಹೇಳಿದಾಗ ಅದು ಆಗ್ತದೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಈಗ ನಾವು ಅದನ್ನು ಅನುಭವ ಮಾಡಿದ್ದೇವೆ. ಈಗ ಮೊದಲ ಕುತ್ತಿಗೆ ನೋವು ಬಂದಾಗ ಅದು ಪಿಲ್ಲು ಹೆಚ್ಚು ಕಡಿಮೆ ಆಗಿ ನೀವು ನಾಳೆ ಇನ್ನೊಂದು ಕಡೆ ಮುಖ ಮಾಡಿ ಮಲಗಿ ಹೇಳ್ತಾರೆ, ಅವು ಸರಿಯಾ ಹಾಗೆ ಆಗುದಿದೆ, ಅದು ವಿಷಯ ಬೇರೆ. ಇಲ್ಲಿ ಈಗ ವಿಷಯ ಏನಂದ್ರೆ, ಈ ಬೆನ್ನು ನೋವು ಇದ್ದಾಗ ಮಾತ್ರೆ ತಗೊಳ್ಳೋದು ತಪ್ಪಿಲ್ಲ. ಈಗ ಒಂದೆರಡು ದಿವಸ ಮಟ್ಟಿಗೆ ಮನೆಯಲ್ಲಿ ಗೊತ್ತಿದ್ರೆ ಆ ನೋವಿನ ಮಾತ್ರೆ ತಗೊಳ್ಬಹುದು, ನೋವಿನ ಎಣ್ಣೆ ಹಾಕ್ಬೋದು. ಆದ್ರೆ ಯಾವುದೇ ಸಂದರ್ಭದಲ್ಲಿ ಎಣ್ಣೆ ಹಾಕಿ ತಿಕ್ಕಬಾರ್ದು, ಮಸಾಜ್ ಮಾಡಬಾರ್ದು. ಈ ಮಸಾಜ್ ಮಾಡಿದ ಕೂಡಲೇ ಆ ಮಾಂಸಖಂಡಗಳು ಗಟ್ಟಿ ಆಗ್ತವೆ. ಅದರಿಂದ ಮಸಾಜ್ ಒಂದು ಮಾಡಬಾರ್ದು. ನೀವು ಎಣ್ಣೆ ಹಾಕಿಕೊಳ್ಳಿ, ಅದಕ್ಕೆ ಬಿಸಿ ನೀರು ಶಾಖ ಕೊಡಿ, ಸಾಧಾರಣ ನೋವಿಗೆ ನೀವು ಮಾಡುದು ತಪ್ಪಿಲ್ಲ. ಆದ್ರೆ ಅದನ್ನೇ ಪರ್ಮನೆಂಟ್ ಅಂತ ತಿಳಿಬಾರ್ದು. ಮಾತ್ರೆಗಳು ನಿಮ್ಗೆ ಗೊತ್ತಿದ್ರೆ, ಅದು ನೋವಿನ ಮಾತ್ರೆ ಅಂತ ಗೊತ್ತಿದ್ರೆ ಮಾತ್ರ ಒಂದು ದಿನವೋ 2 ದಿನ ಮಾತ್ರೆ ತಗೊಂಡ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೋ ಫಾರ್ ನಿಮ್ಗೆ ಅದರ ಬಗ್ಗೆ ಗೊತ್ತುಂಟು. ಆದ್ರೆ 1-2 ದಿನದಲ್ಲಿ ಅದು ಗುಣ ಆಗಲಿಲ್ಲ ಅಂದ್ರೆ, ನಾನು ಆಗಲೇ ಹೇಳಿದೆ, ಬೇರೆ ಬೇರೆ ಕಾರಣಗಳು ಇರ್ತವೆ ಬೆನ್ನು ನೋವಿಗೆ. ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ಲೇ ನಾನು ಹೇಳಿದೆ, ಅದು ಕ್ಯಾನ್ಸರ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ವಾತ ಇರ್ಬೋದು, ಬೇರೆ ಬೇರೆ ನಮೂನೆಯ ಕಾಯಿಲೆಗಳಿಂದ ಬೆನ್ನು ನೋವು ಬರೋದಿರ್ತದೆ. ಒಂದು ಕಾಯಿಲೆ ಅಂದ್ರೆ ಮಾಂಸಖಂಡದ್ದು, ಲಿಗಮೆಂಟ್, ಇದು ನಾವು ಮಾತಾಡಿದ್ದು, ಅದಕ್ಕೆ ಇದೆಲ್ಲ ಸರಿ ಹೋಗ್ತದೆ. ಅದಕ್ಕಿಂತ ಜಾಸ್ತಿ ಎಷ್ಟೋ ಮಂದಿ ಹೀಗೆ ಮಾಡಿಕೊಂಡು ಬಂದು 5-6 ತಿಂಗಳ ನಂತರ ಬಂದಾಗ ಅದರಲ್ಲಿ ಕ್ಯಾನ್ಸರ್ ಇದ್ದದ್ದು ಗೊತ್ತಾಗಿದೆ, ಬೆನ್ನಿನ ಎಲುಬಿನಲ್ಲಿ. ಅದು ಕ್ಯಾನ್ಸರ್ಗೂ ಈ ಬೆನ್ನು ನೋವಿಗೂ ಏನು ಕಾರಣ? ಕ್ಯಾನ್ಸರ್ ಅನ್ನ ನಾವು ಹೇಳ್ಬೇಕಂದ್ರೆ ಈಗೀಗ ಬಹಳಷ್ಟು ಕಾಮನ್ ಆಗಿದೆ. ಆಗಲೇ ನೀವು ಹೇಳ್ತಾ ಇದ್ದಾಗ ಕ್ಯಾನ್ಸರ್ ತುಂಬಾ ಕಡೆ ಇದೆ. ಇಲ್ಲಿ ಕೆಲವು ಕ್ಯಾನ್ಸರ್ಗಳು ಅಲ್ಲಿಂದ ಬೆನ್ನಿನ ಎಲುಬಿಗೆ ಹರಡುತ್ತದೆ, ಬೆನ್ನೆಲುಬಿಗೆ ಹರಡುತ್ತವ ಕ್ಯಾನ್ಸರ್ಗಳಿವೆ. ನೀವೀಗ ಬೋನ್ ಕ್ಯಾನ್ಸರ್ ಅಂದ್ರೆ ಬೋನ್ ಆಗುವಂಥದ್ದು ಕೆಲವು ಕ್ಯಾನ್ಸರ್ಗಳಿವೆ. ಮುಖ್ಯವಾಗಿ ನಾವು ಹೇಳುದಾದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಅದು ಸೆಕೆಂಡ್ರೀಸ್ ಅಂದ್ರೆ ಲಾಸ್ಟ್ ಸ್ಟೇಜ್ಗೆ ಎಲ್ಲ ಬೋನಿಗೆ ಹಂಚಿದೆ, ಎಲ್ಲ ಇಡೀ ನಮ್ಮ ದೇಹದಲ್ಲಿ ಎಲ್ಲ ಬೋನ್ಗಳಿಗೆ ಹೋಗ್ತದೆ. ಅದೇ ತರ ಪ್ರೋಸ್ಟೇಟ್, ಗಂಡಸರಲ್ಲಿ ಪ್ರೋಸ್ಟೇಟ್ ಅನ್ನೋ ಒಂದು ಗ್ಲ್ಯಾಂಡ್ ಇದೆ, ಅದರ ಕ್ಯಾನ್ಸರ್ ಅದು ಎಲ್ಲ ಕಡೆ ಹೋಗ್ತದೆ. ಲಂಗ್ ಕ್ಯಾನ್ಸರ್ ಅದು ಎಲ್ಲ ಬೋನಿಗೆ ಹೋಗುವಂತ ಕ್ಯಾನ್ಸರ್. ಹೀಗೆ ಕೆಲವು ಕ್ಯಾನ್ಸರ್ಗಳು ಬೋನಿಗೆ ಡೈರೆಕ್ಟ್ ಹೋಗ್ತದೆ, ಅದು ಅಂದ್ರೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ. ಇದು ಒಂದಾದ್ರೆ ಇನ್ನು ಕೆಲವು ಬೋನಿನಲ್ಲೇ ಬರುವಂತ ಕ್ಯಾನ್ಸರ್ಗಳಿವೆ. ಮಲ್ಟಿಪಲ್ ಮೈಲೋಮ ಅಂತ ಒಂದಿದೆ, ಅದು ಬೋನಿನಲ್ಲೇ ಹೋಗಿ ಎಲ್ಲಾ ಬೋನ್ಗಳನ್ನು ಒಟ್ಟೆ ಮಾಡ್ತದೆ. ಇದೆಲ್ಲ ಯಂಗ್ ಏಜ್ ಅಲ್ಲಿ ನಾವು ಹೀಗೆಲ್ಲ ಆದಾಗ ಬ್ಲಡ್ ಕ್ಯಾನ್ಸರ್ ಇದೆ, ಅವುಗಳೆಲ್ಲ ಬೋನ್ ನಲ್ಲಿ ವ್ಯತ್ಯಾಸ ಮಾಡಿ ಬೋನು ಎಲುಬಿ ನೋವು ಅವ್ರು ಬರುವುದೇ ಬೆನ್ನು ನೋವು ಅಂತ. ಬೆನ್ನು ನೋವು ಅಂತ ಎಕ್ಸ್ರೇ ಮಾಡಿದಾಗ ಅಥವಾ ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಅಲ್ಲಿ ಗೊತ್ತಾಗ್ತದೆ. ಆಮೇಲೆ ಟೆಸ್ಟ್ ಮಾಡಿದ್ರೆ ಇದರೆಲ್ಲ ಬ್ಲಡ್ ಕ್ಯಾನ್ಸರ್ ಎಲ್ಲ ಕಾಣ್ತದೆ. ಅದರಿಂದ ಬೆನ್ನು ನೋವನ್ನು ಯಾವತ್ತೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದು ಒನ್ ಆಫ್ ದ ರೀಸನ್ ಫಾರ್ ಬ್ಯಾಕ್ ಪೇನ್ ಕ್ಯಾನ್ ಬಿ ಮೆಲಿಗ್ನೆನ್ಸಿ. ಅದು ಇಟ್ ಕ್ಯಾನ್ ಬಿ ಪ್ರೈಮರಿ ಅಥವಾ ಸೆಕೆಂಡ್ರಿ. ಸೆಕೆಂಡ್ರಿ ಅಂದ್ರೆ ನಾನು ಹೇಳಿದಲ್ಲ, ಬೇರೆ ಕ್ಯಾನ್ಸರ್ಗಳು ಬೋನ್ಗೆ ಸ್ಪ್ರೆಡ್ ಆಗೋದು. ಈಗ ನೀವು ಕೆಲವರು ಪೇಷಂಟ್ ಕೇಳ್ಬೋದು, ಅವರು 4th ಸ್ಟೇಜ್ ಅಲ್ಲಿ ಇದ್ದಾರೆ, ಅವರಿಗೆ ಇಡೀ ದೇಹದಲ್ಲಿ ಬೋನಿಗೆಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾರೆ. ಒಂದು ಸಾರಿ ಬೋನಿಗೆಲ್ಲ ಸ್ಪ್ರೆಡ್ ಆದರೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ಯಾವುದನ್ನು ಇದನ್ನು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಬೆನ್ನು ನೋವು ಅಂತ ಹೇಳಿದ್ರೆ ನಾವು 1-2 ದಿನ ಮಾತ್ರ ನಮ್ಮಷ್ಟಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು, ಆಮೇಲೆ ನಾವು ಏನು ಮಾಡಲಿಕ್ಕೆ ಬರುವುದಿಲ್ಲ. ಹಾಗೆಲ್ಲ ಮಾಡೋದು ತಪ್ಪು. ಯಾಕಂದ್ರೆ ಇದು ಮಾಡಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಒಂದು ದಿನ ಬರುವಾಗ ಅದು ಉಲ್ಬಣಿಸಿ ಹೋಗಿರ್ತದೆ. ಜಾಸ್ತಿಯಾಗಿ ನಿಮಗೆ ಟ್ರೀಟ್ಮೆಂಟ್ ಮಾಡುವ ಒಂದು ಸ್ಟೇಜಲ್ಲಿ ಇರುವುದಿಲ್ಲ. ಅಂಥ ಸ್ಟೇಜಿಗೆ ಹೋದಾಗ ನಮಗೇನು ಮಾಡಲಿಕ್ಕೆ ಬರುವುದಿಲ್ಲ.
ಅದರಿಂದ ಪ್ರತಿಯೊಂದು ಈ ಬೋನ್ಗಳು ಅವುಗಳಿಂದ ಬೇರೆ ಬೇರೆ ಕರಡಿಗಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಈಗ ಲಿಂಫೋಮಾ ಅಂತ ಹೇಳ್ತೇವೆ ನಾವು, ಹಾಜ್ಕಿನ್ಸ್ ಲಿಂಫೋಮಾ, ಈ ಮಕ್ಕಳಲ್ಲೆಲ್ಲ ಇದು ಬರ್ತದೆ, ಯಾವುದು ಬ್ಲಡ್ ಕ್ಯಾನ್ಸರ್ ಎಲ್ಲ, ಅದೆಲ್ಲ ಇದರಲ್ಲಿ ಬರುವಂಥದ್ದು ಬರ್ತದೆ, ಬೋನಿನಲ್ಲಿ ಮಾರ್ಕ್ ಕೊಡ್ತದೆ ಅದು. ಇವಾಗ ಅದಕ್ಕೆ ಮೂಲವಾಗಿ ಅವರಿಗೆ ಬೆನ್ನು ನೋವು ಅಂತ ಹೇಳಿದ್ರು ಸರ್ವೇ ಸಾಮಾನ್ಯವಾಗಿ ಬರ್ತಾರೆ, ಬೆನ್ನು ನೋವು ಬರ್ತದೆ ಅವ್ರಿಗೆ, ಬೆನ್ನು ನೋವು ಇರ್ತದೆ. ಅವ್ರಿಗೆ ಬೆನ್ನು ನೋವು ಇರ್ತದೆ. ನಾವೇನು ಮಾಡಿದೆ, ಅದು ಏನಪ್ಪ ಬೆನ್ನು ನೋವು, ಆದರೆ ಅವರನ್ನು ನಾವು ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ಬೇರೆ ಬೇರೆ ಟೆಸ್ಟ್ ಎಲ್ಲ ಮಾಡಿದಾಗ ಗೊತ್ತಾಗ್ತದೆ ಕ್ಯಾನ್ಸರ್ ಇದೆಯಾ ಅಥವಾ ಬೇರೆ ಏನು. ಮತ್ತು ಇನ್ನೊಂದು ನಾನು ಹೇಳಿದಾಗಲೇ ಇನ್ಫೆಕ್ಷನ್, ಅದು ಅಷ್ಟೇ ತುಂಬ ಸಾಮಾನ್ಯ. ಈ ಬೋನ್ಗಳಲ್ಲಿ ಟ್ಯೂಬರ್ಕ್ಲೋಸಿಸ್ ತುಂಬ ಸಾಮಾನ್ಯ. ನಾವು ಏನು ನೋವು ಹಾಗೆ ಅಂತ ಹೇಳಿದ್ರೆ ಅದು ಮುಗಿಯುವುದಿಲ್ಲ, ಅದು ಟ್ಯೂಬರ್ಕ್ಲೋಸಿಸ್. ನಮ್ಮ ಗೊತ್ತಿದ್ದವರು ಒಬ್ರು, ಅವರಿಗೆ ಬೆನ್ನು ನೋವು ಅಂತ 3 ತಿಂಗಳಿಂದ ಇತ್ತು. ಬೇರೆ ಬೇರೆ ಎಕ್ಸ್ರೇ ಮಾಡಿದ್ರು, ಎಲ್ಲ ಮಾಡಿದ್ರು, ಏನೂ ಗೊತ್ತಾಗಲಿಲ್ಲ. ಆಮೇಲೆ ಒಂದು ಎಕ್ಸ್ರೇ ಮಾಡುವ ಒಂದು ಕಡೆಯಲ್ಲಿ ಒಂದು ಬೋನ್ ಹಾಳಾಗಿದೆ ಅದು. ಆಮೇಲೆ ಬಯಾಪ್ಸಿ ಮಾಡಿದೆವು, ಬಯಾಪ್ಸಿ ಮಾಡಿದಾಗ ಮಿಸ್ ಆಯ್ತು ಅದು. ಆಮೇಲೆ 2ನೇ ಸಾರಿ ದೊಡ್ಡ ಬಯಾಪ್ಸಿ ಮಾಡಿದಾಗ ಗೊತ್ತಾಯ್ತು ಅದು TB ಅಂತ. ಅಂದರೆ ಹೀಗೆ ನಮಗೆ ಮಿಸ್ಗೈಡ್ ಕೊಡ್ತದೆ ಅದು. ಅವರಿಗೆ ಬೆನ್ನು ನೋವು ಉಂಟು, ಅವರಿಗೆ ಬಗ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಉಂಟು, ಬೇರೆ ಎಲ್ಲ ಟೆಸ್ಟ್ ಮಾಡುವಾಗ ನಾರ್ಮಲ್. ಆದರೆ ಇದು ಒಂದು ನಮಗೆ ಬಯಾಪ್ಸಿ ಮಾಡಿದಾಗ ಗೊತ್ತಾಯಿತು ಅಲ್ಲಿ TB ಇದೆ ಅಂತ. ಅವರಿಗೆ 1.5 ವರ್ಷದ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಈಗ ಅವರು ಸರಿಯಾದರು. ಅಂದರೆ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಸಣ್ಣ ವಿಷಯಗಳು ಕರೆಕ್ಟ್ ಟೈಮಲ್ಲಿ, ನೀವಾಗಲೇ ಮಾತು ಹೇಳಿದ್ರಿ, ಕರೆಕ್ಟ್ ಟೈಮಲ್ಲಿ ಐಡೆಂಟಿಫೈ ಮಾಡಿ ಅವುಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟರೆ ಮನುಷ್ಯನನ್ನು ನಾರ್ಮಲ್ ಮಾಡಲಿಕ್ಕೆ ಸಾಧ್ಯ ಉಂಟು. ಅದೇ ನಾವು ನೆಗ್ಲೆಕ್ಟ್ ಮಾಡಿ ಅದೇ ಬೆನ್ನು ಹಾಳಾಗಿ ಅದು ನರಗಳನ್ನು ಒತ್ತಿ ಕೆಲವರು ಬರ್ತಾರೆ. ಟ್ಯೂಬರ್ಕ್ಲೋಸಿಸ್ ಸ್ಪೈನ್ ಅಂತ ನಾನು ಆಗಲೇ ಹೇಳಿದಲ್ಲ, TB ಸ್ಪೈನ್ ಆದವರು ಇಲ್ಲಿ ಆಬ್ಸೆಸ್ ಆಗಿ ಅದು ಈ ಸ್ಪೈನಲ್ ಕಾರ್ಡನ್ನು ಒತ್ತಿ 2 ಕಾಲು ಪ್ಯಾರಲಿಸಿಸ್ ಆಗಿ ಬರ್ತಾರೆ. ನಾವೆಲ್ಲ ಕಲಿಯುವಾಗ ಈಗ ಅದು ತುಂಬ ಕಡಿಮೆ ಆಗಿದೆ. ನಾವು ಕಲಿತಾ ಇರುವಾಗ ಅದು ಸಾಮಾನ್ಯ, ಎವ್ರಿ ಡೇ ನಾವು 1-2 ಪೇಷಂಟ್ಗಳನ್ನು ಹಾಗೆ ನೋಡ್ತಾ ಇದ್ವಿ. ಆಗ ಅಷ್ಟು ಟ್ರೀಟ್ಮೆಂಟ್ ಎಲ್ಲ ಇರಲಿಲ್ಲ. ಆಗ ಇದು ಟ್ಯೂಬರ್ಕ್ಲೋಸ್ ಸ್ಪೈನ್ ವಿತ್ ಪ್ಯಾರಾಪ್ಲಿಜಿಯಾ ಅಂತ, ಅಂದರೆ 2 ಕಾಲಿದ್ದು ಸ್ವಾಧೀನ ಕಳ್ಕೊಂಡಿರ್ತಾರೆ, ಪ್ಯಾರಲಿಸಿಸ್. ಅದು ಮತ್ತೆ ಸ್ವಾಧೀನ ಬರುವುದಿಲ್ಲ, ಬರ್ತದೆ ಯಾವಾಗ ಕರೆಕ್ಟ್ ಆಗಿ ಬಂದ್ರೆ, ಟ್ರೀಟ್ಮೆಂಟ್ ಕೊಟ್ಟು ಸರಿ ಆಗ್ತದೆ ಅಂತವರಿಗೆ. ಈ ಕಟ್ಟಾದವರಿಗಲ್ಲ. ಇದು ಏನಂದ್ರೆ ನಾನು ಹೇಳಿದೆ, ಈ ತರ ಇದ್ದವರು ಬೇಗ ಬಂದ್ರೆ, ಒಂದು ವೇಳೆ ಅವರು ಆದಷ್ಟು ಅರ್ಲಿ ಸ್ಟೇಜಲ್ಲಿ ಬಂದ್ರೆ, ಈ ನರಗಳ ಪ್ರಾಬ್ಲಮ್ ಏನಂದ್ರೆ ಯಾವುದೋ ಅಷ್ಟೇ, ನೀವು ಅರ್ಲಿ ಸ್ಟೇಜಲ್ಲಿ ಹೋದ್ರೆ ಅವುಗಳನ್ನು ನಾವು ಮತ್ತೆ ರಿಕವರಿ ಮಾಡ್ಲಿಕ್ಕೆ ಆಗ್ತದೆ. ನರಗಳು ಸಂಪೂರ್ಣ ಡ್ಯಾಮೇಜ್ ಆದರೆ ಏನು ಮಾಡಿ, ಈಗ ಎಲೆಕ್ಟ್ರಿಕ್ ವೈರ್ ಒಂದು ಚೂರು ಹಾಳಾದಾಗ ಅದಕ್ಕೆ ಏನಾದ್ರು ಮಾಡ್ಬೋದು, ಟೇಪ್ ಹಾಕ್ತಾರೆ. ಪೂರ ಹೋದಾಗ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅಷ್ಟು ಕರೆಂಟ್ ಇಲ್ಲ. ಇದೇ ಇಲ್ಲಿ ಈ ನರಗಳು ನಿಮ್ಗೆ ನೋಡುವಾಗ ಆ ವೈರ್ ಥರನೇ ಇರ್ತವೆ ಇವುಗಳು, ಅದಕ್ಕೆ ಅದೇ ಥರ ಕರೆಂಟ್ ಪಾಸ್ ಆಗ್ತದೆ ಅದರಲ್ಲಿ. ಆ ಥರ ಒಂದು ಫಿಸಿಯಾಲಜಿ ಇದೆ ಅದರೊಳಗೆ. ಈ ನರಗಳಂದ್ರೆ ನಾವು ಹೇಳೋದು ಅಂದ್ಕೊಂಡು ಸುಮ್ಮನೆ ವೈರ್ ಅಲ್ಲ ಅದು, ಅವುಗಳಲ್ಲಿ ಡೈನಮಿಕ್ ಆಕ್ಟಿವಿಟಿ ನಡೀತಾ ಇರ್ತದೆ. ಹಾಗಾಗಿ ಇಲ್ಲಿ ಮುಟ್ಟಿದ್ದು ಕೂಡಲೇ ನಮ್ಮ ತಲೆಗೆ, ಬ್ರೈನಿಗೆ ಗೊತ್ತಾಗ್ತದೆ. ಇದು ನರಗಳ ಒಂದು ಸಿಸ್ಟಮ್. ಹಾಗಾಗಿ ಇಲ್ಲಿ ಈಗ ಟ್ಯೂಬರ್ಕ್ಲೋಸ್ ಸ್ಪೈನ್, ಅದಕ್ಕೆ ನಾನು ಹೇಳಿದೆ ಬ್ಯಾಕೇಕನ್ನು ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು. ಅದು ಕ್ಯಾನ್ಸರ್ ಇರ್ಬೋದು, ಅದು TB ಇರ್ಬೋದು, ಅದು ಇನ್ಫೆಕ್ಷನ್ ಇರ್ಬೋದು, ಬೇರೆ ಬೇರೆ ನಾನು ಆಗಲೇ ಹೇಳಿದಾಗೆ ಯಾವುದೇ ಕಾರಣ ಇರ್ಬೋದು. ಆದರೆ ನಾವು ಅದನ್ನು ಡಯಾಗ್ನೋಸ್ ಮಾಡಬೇಕು. ಒಂದು 10 ದಿವಸದಲ್ಲಿ 15 ದಿವಸದಲ್ಲಿ ನಾವು ಒಂದು ಸಿಚುವೇಶನ್ಗೆ ಬರ್ತೇವೆ, ಅಂದರೆ ಏನಾಗಿರ್ಬೋದು ಅಂತ. ಈಗ ನಾನು ಹೇಳಿದಾಗೆ TB ಹೇಳಿದರೆ ಬರೀ ನೋವು ಮಾತ್ರ ಇರುವುದಿಲ್ಲ, ಅದರ ಜೊತೆಗೆ ಜ್ವರ ಬರುವುದಿರ್ತದೆ, ಅದರ ಜೊತೆಗೆ ಅವರಿಗೆ ವೆಯ್ಟ್ ಕಡಿಮೆ ಆಗೋದಿರ್ತದೆ, ಇದೆಲ್ಲ ಬೇರೆ ಬೇರೆ ಅದರ ಒಟ್ಟಿಗೆ ಸಿಂಪ್ಟಮ್ ಇರ್ತದೆ. ಇನ್ಫೆಕ್ಷನ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜ್ವರ ಬರ್ತದೆ, ನೋವು ಇರ್ತದೆ, ಮುಟ್ಲಿಕ್ಕೆ ಬಿಡುವುದಿಲ್ಲ, ಅಲ್ಗಾಡ್ಲಿಕ್ಕೆ, ಅದು ಬೇರೆ ನಮ್ಮನೆದು. ಡಿಸ್ಕ್ ಇದ್ದು ಬೇರೆ ಕತೆ ಬೇರೆ. ಡಿಸ್ಕಿನಲ್ಲಿ ನಿಮಗೆ ಜ್ವರ ಬರುವುದಿಲ್ಲ ಅಂಥದ್ದಿಲ್ಲ, ನೋವಿದೆ. ಕಾಲು ಅಲ್ಲಾಡಿಸಿದಾಗ ನೋವು, ಇಲ್ಲರಿ ನೋವಿಲ್ಲ. ಕ್ಯಾನ್ಸರ್ ಎಲ್ಲ ಇದ್ರೆ ಅವ್ರು ಸುಮ್ಮನೆ ಮಲಗಿದ್ರೂ ನೋವು ಇರ್ತದೆ, ರಾತ್ರಿ ನೋವು ಬರ್ತದೆ, ತನ್ನಷ್ಟಕ್ಕೆ ಮಲಗಿದಾಗ ನೋವು ಬಂದು ಎಚ್ಚೆತ್ತುಕೊಳ್ತಾರೆ. ಇದೆಲ್ಲ ಕ್ಯಾನ್ಸರ್ ಇದ್ದವರ ಲಕ್ಷಣಗಳು. ಬೆನ್ನಿನಲ್ಲಿದ್ದರೆ ಸಿಕ್ಕಾಪಟ್ಟೆ ನೋವು, ಅದು ಅನ್ಬ್ಯಾರಬಲ್ ಪೈನ್, ಎಂಥದ್ದು ಕಾಣುವುದಿಲ್ಲ, ಎಲ್ಲಿ ಓದ್ತಿದ್ರೆ ಎಂತ ಇಲ್ಲ, ಜ್ವರ ಇಲ್ಲ, ಏನು ಸಿಂಪ್ಟಮ್ ಇಲ್ಲ, ಆದರೆ ಅವರು ಸ್ವಲ್ಪ ವೆಯ್ಟ್ ಲಾಸ್ ಇರ್ಬೋದು. ಹೀಗೆಲ್ಲ ನಾವು ಬೇರೆ ಬೇರೆ ಸಿಂಪ್ಟಮ್ಗಳನ್ನು ಒಟ್ಟು ಮಾಡಿ ಒಂದು ಡಯಾಗ್ನೋಸಿಂಗ್ ಮಾಡುವಂಥದ್ದು. ಅದು ಒಬ್ಬರು ಬೆನ್ನು ನೋವು ಹೇಳಿದುಕೊಳ್ಳಿ ನಾವು ಇವರಿಗೆ ಕ್ಯಾನ್ಸರ್ ಉಂಟಂತ ಹೇಳಲಿಕ್ಕೆ ಬರುವುದಿಲ್ಲ, ಅದು ಅವರಿಗೆ TB ಅಂತ. ಅದು ನಮಗೆ ಎವಿಡೆನ್ಸ್ ಬರಬೇಕು. ಸುಮ್ಮನೆ ಯಾರು ನಾವು ಸುಮ್ಮನೆ ಹೇಳಿಕೊಂಡು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಮ್ಮ ಹತ್ರ ಎಕ್ಸ್ರೇ ಬೇಕು, ಮತ್ತು ನಾವು ಸ್ಕ್ಯಾನಿಂಗ್ ಮಾಡಬೇಕು, MRI ಮಾಡಬೇಕು, ನ್ಯೂಕ್ಲಿಯರ್ ಸ್ಕ್ಯಾನಿಂಗ್ ಅಂತ ಇರ್ತದೆ, ಅದು ಬೋನ್ ಒಳಗೆ ತೋರಿಸ್ತದೆ. ಈಗೆಲ್ಲ ಅಷ್ಟು ಒಳ್ಳೆಯ ಒಂದು ಸಿಸ್ಟಮ್ ಇದೆ, ಬೋನ್ ಸ್ಕ್ಯಾನಿಂಗ್ ಅಂತ. ಅದು ಮಾಡಿದ ಕೂಡಲೇ ನಿಮಗೆ ಬೋನ್ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ಅದು ತೋರಿಸ್ತದೆ, ಗ್ರಾಫ್ ಮಾಡಿ. ಸೊ ಅಲ್ಲಿ ಹೋಗಿ ನಾವು ಅದಕ್ಕೆ ಬಯಾಪ್ಸಿ ಮಾಡೋದೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯತೆ ಉಂಟು.
ಈಗ ಬೆನ್ನು ನೋವು ಬಂದ ತಕ್ಷಣ ಎಣ್ಣೆ ಹಚ್ಚೋದು ತಪ್ಪಲ್ಲ, ಆದರೆ ಆ ಎಣ್ಣೆ ಹಚ್ಚುವ ಕಾಯಕವನ್ನು ತಿಂಗಳಾನುಗಟ್ಟಲೆ ಎಳ್ಕೊಂಡು ಹೋಗೋದು ತಪ್ಪು. ತಕ್ಷಣಕ್ಕೆ ಮಾತ್ರೆ ತಗೊಳ್ಳೋದು ತಪ್ಪಲ್ಲ, ಆದರೆ ಆ ಮಾತ್ರೆಯನ್ನು ತುಂಬ ಸಮಯದವರೆಗೆ ತಗೊಳ್ಳೋದು ತಪ್ಪು. ಮತ್ತು ಅದ್ರ ಬಗ್ಗೆ ಏನೇನು ಆಗ್ತದೆ, ಯಾವ ಯಾವ ಥರ ಎಲ್ಲ ಬರ್ತದೆ ಬೆನ್ನು ನೋವಿನಿಂದ ಅಂತ ಹೇಳೋದನ್ನು ಡಾಕ್ಟ್ರು ವಿವರವಾಗಿ ನಿಮಗೆ ಹೇಳಿದರು. ಇದರಿಂದ ಭಯಪಡುವುದು ಅಂತ ಹೇಳ್ಕೊಂಡಲ್ಲ, ನಮಗೆ ಗೊತ್ತಿಲ್ಲದ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳಿಕ್ಕಾಯಿತು. ಯಾವುದೇ ವಿಚಾರ ಬಂದಾಗ ತಕ್ಷಣಕ್ಕೆ ಅದನ್ನು ನೆಗ್ಲೆಕ್ಟ್ ಮಾಡದೆ ಸ್ವಲ್ಪ ಅದ್ರ ಬಗ್ಗೆ ಗಮನವನ್ನು ಕೊಟ್ಟು ಪ್ರಥಮ ಹಂತದಲ್ಲಿಯೇ ಚಿಕಿತ್ಸೆಯನ್ನು ಪಡೆದಾಗ ಮುಂದೆ ದೊಡ್ಡ ಸಮಸ್ಯೆ ಆಗೋದನ್ನು ತಪ್ಪಿಸ್ಕೊಳ್ಬಹುದು, ಜೀವನವನ್ನು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳೋದನ್ನ ಡಾಕ್ಟ್ರು ಸೂಕ್ಷ್ಮವಾಗಿ ವಿವರವಾಗಿ ನಮಗೆ ತಿಳಿಸ್ಕೊಟ್ರು. ಈಗ ಡಾಕ್ಟ್ರೆ, ಈಗ ಸ್ವಲ್ಪ ವಯಸ್ಸಾದವರ ಒಂದು ಹಂತಕ್ಕೆ ನಾವು ಹೋದ್ರೆ, ಈ ವಯಸ್ಸಾದವರಲ್ಲಿ ಬರುವಂತ ಬೆನ್ನು ನೋವು ಸೊಂಟ ನೋವಿಗೂ ಏನಾದರೂ ಬೇರೆ ತರದ ವ್ಯತ್ಯಾಸಗಳು ಅಥವಾ ಅದಕ್ಕೆ ಕಾರಣಗಳು? ಎಲ್ಲ ನೋವುಗಳು ವಯಸ್ಸಾದವರಿಗೂ ಬರುವಂತವೆ. ಈಗ ನಾನು ಇದುವರೆಗೆ ನಾವು ಏನು ಹೇಳಿದೆವು, ಈ ಎಲ್ಲ ನೋವುಗಳು ವಯಸ್ಸಾದವರಿಗೆ ಬರ್ಬೋದು. ಅಂದ್ರೆ ಅವರಿಗೆ ಇನ್ಫೆಕ್ಷನ್ ಬರ್ಬೋದು, ಅವರಿಗೆ ಟ್ಯೂಬರ್ಕ್ಲೋಸಿಸ್ ಬರ್ಬೋದು, ಅವರು ಭಾರ ಎತ್ತಲಿಕ್ಕೆ ಹೋಗಿ ಮಾಡಿ ಅವರಿಗೆ ನೋವು ಬರ್ಬೋದು. ಡಿಸ್ಕ್ ಬಹಳ ಕಡಿಮೆ ಅವರದಲ್ಲಿ, ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಏಜ್ ಆಗುವಾಗ ಈ ಡಿಸ್ಕ್ ಏನಾಗ್ತದೆ, ಒಳಗಡೆ ಇರುವಂತ ದ್ರವ್ಯ ಪದಾರ್ಥ ಸ್ವಲ್ಪ ಗಟ್ಟಿಯಾಗಿರ್ತದೆ, ಆದ್ರಿಂದ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗೋದು ಕಡಿಮೆ. ಆದ್ರೆ ಅವರಿಗೆ ಏನಾಗ್ತದೆ ಅಂದ್ರೆ ಡಿಜೆನರೇಷನ್ ಅಂತ ಆಗ್ತದೆ. ಏಜ್ ಆದಾಗ ಈ ಎಲುಬುಗಳ ಮಧ್ಯೆ ಇರುವಂತ ಡಿಸ್ಕೆ ಅದು ಎಷ್ಟು ವರ್ಷ ಅವರು ಎಲ್ಲ ಕೆಲಸ ಮಾಡಿ ಅದು ಸೌದಿರ್ತದೆ, ಈ ಬೋನಿಗೆ ಬೋನ್ ಟಚ್ ಆಗ್ತದೆ. ಅದಕ್ಕೆ ನಾವು ಸ್ಪಾಂಡಲೋಸಿಸ್ ಅಂತ ಹೇಳ್ತೇವೆ. ಲಂಬಾರ್ ಸ್ಪಾಂಡಲೋಸಿಸ್ ಅಂತ ಕೇಳಿರ್ಬೋದು ನೀವು, ಅಥವಾ ಸರ್ವೈಕಲ್ ಸ್ಪಾಂಡಲೋಸಿಸ್ ಬಹಳ ಕಾಮನ್. ಎಲ್ಲರೂ ಏನು ಕೇಳಿದ್ರೆ ಒಂದು ಕಾಲರ್ ಹಾಕಿರ್ತಾರೆ, ಏನಾಗಿದೆ ನಂಗೆ ಸ್ಪಾಂಡಲೋಸಿಸ್ ಅಂತ, ಬೆನ್ನಿ ಫಂಡ್ ಇಲ್ಲೊಂದು ಬಟ್ಟೆ ಇದು ಬೆಲ್ಟ್ ಆಗಿರ್ತಾರೆ, ನಂಗೆ ಸ್ಪಾಂಡಲೋಸಿಸ್ ಅಂತ ಹೇಳ್ತಾರೆ. ಇದು ಒಂದು ಕಾರಣ. ಏಜ್ ಆಗುವಾಗ ಸ್ಪಾಂಡಲೋಸಿಸ್ ಒಂದು ಕಾರಣ. ಸವೆತ, ಈ ಎಜ್ ಉಂಟು ಎಲುಬು, ನಾನು ಹೇಳಿದಾಗೆ ಈ ನಮ್ಮ ವಾಷರ್, ನಮ್ಮ ರಬ್ಬರ್ ವಾಷರ್ ಏನಿದೆ ಅದು ಹಾಳಾದ್ರೆ ಇವು ಒಂದಕ್ಕೊಂದು ಟಚ್ ಆದ ಕೂಡ ನೋವು ಶುರು ಆಗ್ತದೆ. ಅದಕ್ಕೆ ಸ್ಪಾಂಡಲೋಸಿಸ್ ಅಂತ ಹೇಳ್ತೇವೆ. ಎರಡನೇದು ಬಹಳ ಮುಖ್ಯವಾದದ್ದು ಏನಂದ್ರೆ, ಏಜ್ ಆಗುವವರಲ್ಲಿ ಆಸ್ಟಿಯೋಪೊರೋಸಿಸ್ ಅಂತ. ಏಜ್ ಆಗುವಾಗ ನಮ್ಮ ಬೋನಿನಲ್ಲಿರುವಂತ ಬೋನಿನ ಸಾಂದ್ರತೆ, ಅಂದ್ರೆ ಬೋನಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್ ಹೀಗೆ ಹಲವಾರು ಇದು ಖನಿಜಗಳಿರ್ತವೆ. ಅವುಗಳೆಲ್ಲ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಎಲ್ಲ, ಮೆಗ್ನೀಷಿಯಂ ಇಂಪಾರ್ಟೆಂಟ್, ಕ್ಯಾಲ್ಸಿಯಂ ಇಂಪಾರ್ಟೆಂಟ್. ಇದೆಲ್ಲ ಸೇರಿಕೊಂಡು ಅದಕ್ಕೊಂದು ಸ್ಟ್ರೆಂತ್ ಕೊಡ್ತದೆ. ನಿಮ್ಗೆ ಒಂದು ನೆನ್ಪಿಟ್ಕೊಂಡು, ಒಂದು ನಾವು ಕಾಂಕ್ರೀಟ್ ಬಿಲ್ಡಿಂಗ್ ಮಾಡುವಾಗ ಒಳಗಡೆ ಸಿಮೆಂಟ್ ಹಾಕ್ತೇವೆ, ಕಲ್ಲೆಲ್ಲ ಹಾಕಿ ಅದು ಗಟ್ಟಿ ಆಗ್ತದೆ. ಹಾಳಾದಾಗ ಏನಾಗ್ತದೆ, ಟೊಳ್ಳಾಗ್ತದಲ್ಲ, ಅದ್ರೊಳಗೆಲ್ಲ ವೀಕ್ ಆಗಿದೆ. ಅದು ವೀಕ್ ಆದ್ರೆ ಏನಾಗ್ತದೆ, ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಇದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೇವೆ. ಹೊರಗಡೆ ನೋಡುವಾಗ ಚೆಂದ ಉಂಟು, ಬಟ್ ಒಳಗಡೆ ಟೊಳ್ಳು, ಈ ಬೋನ್ಗಳು ಒಳಗಡೆ ಟೊಳ್ಳಾಗ್ತದೆ, ಅದರೊಳಗಿರುವಂತಹ ಒಂದು ಖನಿಜಗಳು ಕಡಿಮೆ ಆಗ್ತದೆ ಏಜ್ ಆಗುವಾಗ. ಇದಕ್ಕೆ ಆಸ್ಟಿಯೋಪೊರೋಸಿಸ್. ಇದಕ್ಕೆ ನಾವು ಎಲುಬು ಕ್ಷೀಣಿಸುವುದು ಅಂತ ಹೇಳ್ತೇವೆ ನಾವು. ಎಲುಬು ಸವೆಯುವುದು ಅಂದ್ರೆ ಆರ್ಥ್ರೈಟಿಸ್. ಇದು ನಾನು ಆಗ್ಲೇ ಸ್ಪಾಂಡಲೋಸಿಸ್ ಹೇಳುವಾಗ ಇದು ಆರ್ಥ್ರೈಟಿಸ್. ಈ ಬೋನು, ಎರಡು ಬೋನನ್ನು ಸವೆಯುವುದು, ಅದು ಸವೆತ, ಅದು ರಫ್ ಇದಾಗುವಂತ. ಇದು ಒಳಗಡೆ ಬೋನ್ ಹೊರಗೆ ನೋಡುವಾಗ ಸರಿ ಇದೆ, ಒಳಗಡೆ ಖಾಲಿ ಆಗ್ತದೆ. ಅದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಥವಾ ಎಲುಬು ಕ್ಷೀಣಿಸುವುದು ಅಂತ ಹೇಳ್ತೇವೆ. ಅದಕ್ಕೆ ಕ್ಷೀಣಿಸುವುದನ್ನು ಮತ್ತೆ ನೀವು ನೋಡ್ಬೋದು, ಏಜ್ ಆಗುವಾಗ ಕೆಲವರು ಉದ್ದ ಇದ್ದವರು ಸ್ವಲ್ಪ ಗಿಡ್ಡ ಆಗ್ತಾರೆ, ತುಂಬಾ ಪ್ರಾಯ ಆದವರು ಬಗ್ಬಹುದು, ಮತ್ತೆ ಅವರ ಬೋನ್ ಕೂಡ ಚೆಟ್ಟೆ ಆಗ್ತದೆ. ಇದು ಆಸ್ಟಿಯೋಪೊರೋಸಿಸ್ ಇಂದ ಆಗುವಂಥದ್ದು. ಇದು ಒಂದು ಬಹಳ ಮುಖ್ಯ ಕಾರಣ ಬೆನ್ನು ನೋವಿಗೆ. ನಮ್ಮಲ್ಲಿ ಬರುವಂತ ಪ್ರತಿ ಒಂದು 60 ವರ್ಷದ ನಂತರದ ಪೇಷಂಟ್ಗಳಿಗೆ ಯಾವಾಗ ನಾವು ನೋಡ್ತೇವೆ ಬೆನ್ನು ನೋವು ಅಂತ ಬರ್ತಾರೆ, ಪಾಪ ಬೇರೆ ಏನೂ ಕಾರಣ ಇರುವುದಿಲ್ಲ, ಅವರದ್ದು ಓನ್ಲಿ ಏನಂದ್ರೆ ಸ್ಪಾಂಡಲೋಸಿಸ್ ಮತ್ತೆ ಬೋನ್ ವೀಕ್ ಇರ್ತದೆ ಅಂತವರಿಗೆ ಆ ನೋವು ಆಗಾಗ ಬರ್ತಾ ಇರ್ತದೆ. ಒಂದು ಏಜ್ ಪ್ರೋಸೆಸ್, ಎರಡನೇದು ಈ ಆಸ್ಟಿಯೋಪೊರೋಸಿಸ್. ಆಸ್ಟಿಯೋಪೊರೋಸಿಸ್ ವೆರಿ ಕಾಮನ್ ಪ್ರಾಬ್ಲಮ್ ಫಾರ್ ಬೋನ್ ಪೇನ್. ಈವನ್ ಅವರಿಗೆ ಕಾಲು ನೋವು ಬರ್ಬೋದು, ಕೈ ನೋವು ಬರ್ಬೋದು, ಅಥವಾ ಸೊಂಟ ನೋವು ಬರ್ಬೋದು, ಬೆನ್ನು ನೋವು, ಇದೆಲ್ಲ ಬರ್ತದೆ. ಇದಕ್ಕೆ ಆಸ್ಟಿಯೋಪೊರೋಸಿಸ್ ಅಂತ. ಇದು ಬಹಳ ಮುಖ್ಯವಾದ ಒಂದು ಏನಂದ್ರೆ ಕಮ್ಯುನಿಟಿ ಇಶ್ಯೂ. ಅದು ಅಂದ್ರೆ ಸಮಾಜದಲ್ಲಿ ಇದನ್ನು ತಡೆಗಟ್ಟಿದ್ರೆ ತುಂಬಾ ವಿಷಯಗಳಿಗೆ ನಾವು ಹೆಲ್ಪ್ ಆಗ್ತದೆ. ಇದರಿಂದ ಆಸ್ಟಿಯೋಪೊರೋಸಿಸ್, ನಾನು ಆಗಲೇ ಹೇಳಿದಾಗ ಬೋನಿನ ಲವಣ ಖನಿಜಗಳು ಕಡಿಮೆ ಆಗೋದು, ಅವುಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟು ಅವುಗಳನ್ನು ಮಾಡಿದ್ರೆ ಅವುಗಳಿಂದ ಆಗುವಂತ ತೊಂದರೆಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಉಂಟು. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ, ಹೀಗಾದಾಗ ಅವರು ಸುಮ್ಮನೆ ಕೂತ್ಕೊಂಡಲ್ಲಿ ಒಂದು ಚೂರು ಬಿದ್ರು ಅವರ ಎಲುಬು ಫ್ರಾಕ್ಚರ್ ಆಗ್ತದೆ. ನೀವು ಹಲವಾರು ಹೆಂಗಸರು, ಹೆಚ್ಚು ಕಾಮನ್ ಹೆಂಗಸರು ನೋಡ್ತೇವೆ ನಾವು, ಗಂಡಸರಿದ್ದಾರೆ, ಅವರು ಸ್ವಲ್ಪ ಏನೋ ಸಡನ್ ಕೂತ್ಕೊಂಡ್ರು
ಇಲ್ಲಿ ಫ್ರಾಕ್ಚರ್ ಆಯ್ತು, ಸಡನ್ ಕೂತ್ಕೊಂಡ್ರು ಸೊಂಟ ನೋಸುರಾಯ್ತು, ಅಲ್ಲಿ ನೋಡಿದ್ರೆ ಇದು ಎಲುಬು ಹೀಗಿದ್ದದ್ದು ಹೀಗಾಗಿ ಬಿಡ್ತದೆ. ನೋಡಿ ನಾನು ತೋರಿಸಿ, ಹೀಗಿದ್ದದ್ದು ಹೀಗಾಗಿ ಬಿಡ್ತದೆ, ಒತ್ತುತ್ತದೆ, ಅದು ಒಳಗಡೆ ಬಲ ಇಲ್ಲ. ಅದಕ್ಕೆ ಆಸ್ಟಿಯೋಪೊರೋಟಿಕ್ ಫ್ರಾಕ್ಚರ್ ಅಂತ ಹೇಳ್ತಾನೆ. ಸಿಂಪಲ್ ಪ್ರಾಬ್ಲಮ್. ಆದ್ರೆ ಅವರು ಯಾಕೆಂದ್ರೆ ಒಳಗಡೆ ಬಲ ಇಲ್ಲದಕ್ಕೂ ನೋವಾಗ್ತದೆ ಅಂತವ್ರು ತುಂಬಾ ಬರ್ತಾರೆ. ಅವರಿಗೆ ಏಳ್ಲಿಕ್ಕೆ ಆಗುದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಮಲಗಿದ್ರೆ ಏಳ್ಲಿಕ್ಕೆ ಬರುವುದಿಲ್ಲ, ನಡಿಲಿಕ್ಕೆ ಆಗುದಿಲ್ಲ. ಇದೆಲ್ಲ ಆಸ್ಟಿಯೋಪೊರೋಸಿಸ್ ಅಲ್ಲಿ ಬರುವಂತದ್ದು. ಸೊ ಆಸ್ಟಿಯೋಪೊರೋಸಿಸ್ ನಾವು ಆಗದ ಹಾಗೆ ನೋಡಿಕೊಳ್ಬೇಕು. ಅದು ಹೇಗೆ ನೋಡ್ಕೊಳ್ಬಹುದು? ಆಸ್ಟಿಯೋಪೊರೋಸಿಸ್ ಫ್ರಾಕ್ಚರ್ಗಳು ಆದ ಕೂಡಲೇ ಕೆಲವರಿಗೆ ಫ್ರಾಕ್ಚರ್ ಆದ್ಮೇಲೆ ಗೊತ್ತಾಗ್ತದೆ. ನಾವು ಎಕ್ಸ್ರೇ ಮಾಡಿದಾಗ ಗೊತ್ತಾಗ್ತದೆ ನಮಗೆ ಇದರಲ್ಲಿ ಬೋನ್ ಇಲ್ಲ. ಆಮೇಲೆ ಇನ್ನೊಂದು ನಾವು ಟೆಸ್ಟ್ ಮಾಡ್ತೇವೆ. ಈಗ ನೀವು ಕೇಳಿರ್ಬೋದು ಬೋನ್ ಮಿನರಲ್ ಡೆನ್ಸಿಟಿ ಅಂತ, BMD ಟೆಸ್ಟ್ ಅಂತ. ನಾವು ಈಗ ನಮ್ಮ ಕ್ಲಿನಿಕ್ ಅಲ್ಲಿ ಕೂಡ 2 ತಿಂಗಳಿಗೆ ಒಂದ್ಸರಿ ಮಾಡ್ತೇವೆ ನಾವು. ಹೌದು, ಈಗ ನಾಡ್ದು ಜೂನ್ 30ಕ್ಕೆ ಕೂಡ ಇದೆ ನಮ್ಮಲ್ಲಿ ಕಾರ್ಯಕ್ರಮ. ಅದು ನಾವು BMD ಅಂದ್ರೆ ಅದಕ್ಕೊಂದು ಮೆಷಿನ್ ಬರ್ತದೆ, ನಮ್ಮಲ್ಲಿ ಇಲ್ಲ ಅದು 2 ಮಂತ್ಸ್ ನಾವು ಆ ಮೆಷಿನ್ ಧರಿಸಿ ಬೋನಿನ ಸಾಂದ್ರತೆಯನ್ನು ಚೆಕ್ ಮಾಡ್ತೇವೆ. ಈ ಒಂದು 40-50 ವರ್ಷದ ನಂತರದವರು ಅದೊಂದು ಟೆಸ್ಟ್ ಮಾಡಿದ್ರೆ ಅವರದ್ದೊಂದು ಬೋನ್ ಹೆಲ್ತ್ ಹೇಗಿದೆ, ಅಂದ್ರೆ ಬೋನ್ ಗಟ್ಟಿ ಉಂಟಾ, ಅದರ ಸಾಂದ್ರತೆ ಹೇಗಿದೆ ಎಂಬುದನ್ನು ನಾವಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಆ ಮೆಷಿನ್ ಬಂದಾಗ ಅದರಲ್ಲಿ ನಾವು ಚೆಕ್ ಮಾಡಿ ಇಂಥವರು ಜಾಗ್ರತೆ ಮಾಡಬೇಕು, ಇಂಥವರಿಗೆ ಇಂತಿಂತ ಪ್ರಾಬ್ಲಮ್ ಇದೆ ಅಂತ ಅದು ಗ್ರೇಡಿಂಗ್ ಹೇಳ್ತದೆ. ಹೌದು, ಇಂಥವರಿಗೆ ತುಂಬಾ ವೀಕ್ ಉಂಟು ಬೋನ್, ಅವರಿಗೆ ನೀವು ಟ್ರೀಟ್ಮೆಂಟ್ ಕೊಡಬೇಕು, ಅದೆಲ್ಲ ಮಾಡ್ಲಿಕ್ಕೆ ನಾವು ಹೇಳ್ತೇವೆ. ಸೊ ಇದು ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್. ಇದು ಬಹಳ ವಯಸ್ಸಿನೇ ಅವರು ಮಾಡ್ಬೇಕಂತ ಹೇಳಿ 40-50 ನಂತರದವರಿಗೆ ನಾವು ಅಡ್ವೈಸ್ ಮಾಡ್ತೇವೆ. 40-50 ಅದಕ್ಕಿಂತ ಸಣ್ಣದವರಿಗೆ ಅಗತ್ಯ ಇರುವುದಿಲ್ಲ. ನಾರ್ಮಲ್ ಅಂತವರಿಗೆ ಮೊದಲಿದ್ದು ಯಾರಿಗಾರು ಬೇರೆ ತೊಂದರೆ ಇದ್ರೆ ಮಾಡಬಹುದು, ಇಲ್ಲದಿದ್ರೆ ಎಬೋವ್ 50 ನಾರ್ಮಲಿ. ಅಂದ್ರೆ ಅವರಿಗೆ ನಾವು ಅದನ್ನು ರಿಸ್ಕ್ ಎಷ್ಟುಂಟು, ಫ್ರಾಕ್ಚರ್ ರಿಸ್ಕ್ ಎಷ್ಟುಂಟು ಅಂತ ನೋಡ್ತೇವೆ. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಈ ಏಜ್ ಆದವರು ಸುಮ್ಮನೆ ಕೈ ಹೀಗೆ ಇಷ್ಟು ಊರಿದ್ರೆ ಸಾಕು, ಕೆಲವರು ಇಲ್ಲಿ ಎಲುಬು ಮುರಿದು ಬರ್ತಾರೆ. ಇದು ಯಾಕಂದ್ರೆ ಅವರ ಬೋನ್ ವೀಕ್ ಉಂಟು. ಅದೇ ಹೆಂಗೊಬ್ಬ ಹಾಗೆ ಬಿದ್ರೆ ಏನಾಗುದಿಲ್ಲ, ಅವ್ನು ಜೋರು ಬೀಳ್ಬೇಕು. ಏಜ್ ಆದಾಗ ಅದರ ಬೋನ್ ವೀಕ್ ಇರ್ತದೆ, ಇಲ್ಲಿರ್ಬೋದು ಅಥವಾ ಬೆನ್ನಿಗೆ, ಇದೆಲ್ಲ ಕಾಮನ್ ಪ್ರಾಬ್ಲಮ್ಸ್. ಹಿಪ್, ಇದೆಲ್ಲ ಏಜ್ ಆದವರು ಆಸ್ಟಿಯೋಪೊರೋಸಿಸ್ ಇಂದ ಬರುವಂತದ್ದು. ಸೊ ಅದು ನಾವು ಚೆಕ್ ಮಾಡುವಂತ ಒಂದು ವಿಧಾನ ಇದೆ, ಅದನ್ನು ಮಾಡಬಹುದು. ಮತ್ತೆ ಅದಕ್ಕೆ ಸರಿಯಾಗಿ ಇದನ್ನು ಯೋಚನೆ ಮಾಡುವಾಗ ನಾವು ಅದರ ಬಗ್ಗೆ ಜಾಗ್ರತೆ ಮಾಡಬೇಕು. ಅದು ಹೇಗೆ ನಾವು ತಡೆಗಟ್ಟುವುದು ಎಂಬುದು ಕೂಡ ಮುಖ್ಯವಾದದ್ದು. ಹೌದು, ಈಗ ಅದು ಬಾರದ ಹಾಗೆ ಮಾಡಬಹುದಾ, ಏನು ಮಾಡಬಹುದು? ಬಾರದ ಹಾಗೆ ಮಾಡಬೇಕಾದ್ರೆ ಬಹಳ ಮುಖ್ಯ ಏನಂದ್ರೆ, ನಾವು ಯಂಗ್ ಇರುವಾಗ ಅಂದ್ರೆ 20-25-30 ವರ್ಷದ ಒಳಗೆ ನಮ್ಮ ದೇಹದ ಒಂದು ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು. ನಮ್ಮ ಎಲುಬಿನ ಏನು ಆರೋಗ್ಯ ಇದೆ ಅದು ನಾನು ಯಾವಾಗಲೂ ಹೇಳ್ತೇನೆ, ಎಸ್ಪೆಷಲಿ ಹುಡುಗಿಯರಿಗೆ ಅವರು 20-30 ವರ್ಷದ ಒಳಗಡೆ ಆ ಬೋನಿದ್ದು ಕ್ವಾಲಿಟಿ ಏನಿದೆ ಅವರು ಅಲ್ಲಿ ಸೆಟ್ಲ್ ಆಗಿಬಿಡ್ತದೆ. ಅದು ನೀವು ಆ ಟೈಮ್ನಲ್ಲಿ ಹೇಗೆ ಫುಡ್ ತಗೊಂಡಿದ್ದೀರಿ, ಆ ಟೈಮಲ್ಲಿ ನಿಮ್ಮ ಆಕ್ಟಿವಿಟಿ ಎಷ್ಟಿತ್ತು, ಇದರ ಮೇಲೆ ನಿಮ್ಮ ದೇಹದ ಬೋನ್ ಡೆನ್ಸಿಟಿ ಡಿಪೆಂಡ್ ಆಗ್ತದೆ. ನೀವು ಆ ಟೈಮಲ್ಲಿ ನೆಗ್ಲೆಕ್ಟ್ ಆಗಿದ್ರೆ ನಿಮ್ಗೆ ಬೇಗ ಆಸ್ಟಿಯೋಪೊರೋಸಿಸ್ ಬರ್ತದೆ. ಯಾಕಂದ್ರೆ ಇದೆಲ್ಲ ಹಾರ್ಮೋನ್ ಡಿಪೆಂಡೆಂಟ್. ಎಗೇನ್ ಆಸ್ಟಿಯೋಪೊರೋಸಿಸ್ ಹಾರ್ಮೋನ್ ಡಿಪೆಂಡೆಂಟ್. ಹೆಂಗಸರಲ್ಲಿ ಈಸ್ಟ್ರೋಜನ್ ಎಂಬ ಒಂದು ಹಾರ್ಮೋನ್ ಇದೆ, ಅದು ಡೆನ್ಸಿಟಿಯನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ತದೆ. ಅದಕ್ಕೆ ನಾನು ಹೇಳಿದೆ, ಏಜ್ ಆಗುವಾಗ ಮೆನುಪಾಸ್ ಅಲ್ಲಿ ಹೆಚ್ಚಾಗಿ ಫಿಮೇಲ್ಸ್ಗಳಲ್ಲಿ ಇದು ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಇರುವುದಿಲ್ಲ. ಅದರಿಂದ ಅವರ ಬೋನ್ ಕ್ವಾಲಿಟಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಅಂತವ್ರು ಮೊದಲಿಂದಲೇ ಅದನ್ನು ಮೇಂಟೈನ್ ಮಾಡಿಕೊಂಡು ಬಂದ್ರೆ ಮತ್ತೆ ಅದನ್ನು ಟ್ರೀಟ್ಮೆಂಟ್ ಮಾಡೋದು ಸುಲಭ. ಈಗ ಮೊದಲು ಮಾಡಲಿಲ್ಲ ಅಂತ ಅವರಿಗೆ ಈ ತರ ಸಂದರ್ಭ ಬಂದಾಗ ಅದಕ್ಕೆ ಬೇರೆ ಬೇರೆ ನಮ್ಮನೆ ಟ್ರೀಟ್ಮೆಂಟ್ ಇದೆ. ಒಂದು ಏನಂದ್ರೆ, ಸಾಮಾನ್ಯ ಜನರಿಗೋಸ್ಕರ ಹೇಳ್ತಾ ಇರೋದೇನೆಂದ್ರೆ, ನಮ್ಗೆ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಎಂಬುದು ಬಹಳ ಮುಖ್ಯ. ಇದು ನಮ್ಮ ಬೋನ್ ಬೇಕಾಗ್ತದೆ. ಅದು ಯಾಕೆ ಬೇಕಂದ್ರೆ, ನಾವು ತಿಂದಂತ ಕ್ಯಾಲ್ಸಿಯಂ ಏನಿದೆ, ನಾವು ತಿಂತೇವೆ, ಹಾಲು ಕುಡಿತೇವೆ, ಇನ್ನೇನೋ ಫುಡ್ ತಿಂದ, ಅದರಲ್ಲಿ ಕ್ಯಾಲ್ಸಿಯಂ ಇರ್ತದೆ. ಅದು ದೇಹದಲ್ಲಿ ಅಬ್ಸರ್ವ್ ಆಗ್ಲಿಕ್ಕೆ ವಿಟಮಿನ್ ಡಿ ಬೇಕು. ವಿಟಮಿನ್ ಡಿಗೆ ಬಹಳ ಉತ್ತಮವಾದ ಸೋರ್ಸ್ ಅಂದ್ರೆ ಸೂರ್ಯ. ನಾವೀಗ ಏನಾಗಿದೆ, ಹೆಚ್ಚಿನವರು ಒಳಗಡೆ ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ, ಹೊರಗಡೆ ಸೂರ್ಯನಿಗೆ ನಾವು ಎಕ್ಸ್ಪೋಸ್ ಆಗುದಿಲ್ಲ. ಹಾಗಾಗಿ ಈಗ ಮೊದಲೆಲ್ಲ ತೋಟದಲ್ಲಿ ಕೆಲಸ ಮಾಡೋರು, ಗದ್ದೆಯಲ್ಲಿ ಕೆಲಸ ಮಾಡೋರು, ಅವರಿಗೆಲ್ಲ ಸ್ಟ್ರಾಂಗ್, ಅವರ ಬೋನ್ಸ್ ಎಲ್ಲ ನಾವು ನೋಡಿದೆ 80 ವರ್ಷ ಆದ್ರೂ ಅವರು ಸಾಧಾರಣ ಎಲ್ಲ ನೋವೆಲ್ಲ ಇಲ್ಲ, ಬಿದ್ರೆ ಈಗ ಹಾಗೆಲ್ಲ. ಈಗ ಹೆಚ್ಚಿನವರು ಮನೆ ಒಳಗಡೆ ಎಕ್ಸ್ಪೋಜರ್ ಕಡಿಮೆ, ಸನ್ ಎಕ್ಸ್ಪೋಜರ್ ಕಡಿಮೆ. ಸೊ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಜನರು ನಿಮ್ಗೆ ಬೋನ್ ಗಟ್ಟಿ ಆಗ್ಬೇಕು,
ಬೆನ್ನು ನೋವು ಬರಬಾರ್ದಂದ್ರೆ ದಿವಸಕ್ಕೊಂದು ಅರ್ಧ ಗಂಟೆ ಸೂರ್ಯನ ಕಿರಣಗಳು ನಮ್ಮ ಬಾಡಿಗೆ ಬೀಳ್ಬೇಕು. ಅಲ್ಲಿ ಒಂದು 10-15 ನಿಮಿಷ ನಾವು ವಾಕ್ ಮಾಡಬೇಕು. ಇದು ಸಿಂಪಲ್ ವಿಷಯ. ಅದು ಕೂಡ ಬೆಳಿಗ್ಗೆ 10ರಿಂದ 12 ಗಂಟೆ ಒಳಗಿನ ಸೂರ್ಯನ ಕಿರಣದಲ್ಲಿ ಆ ರೇಸಲ್ಲಿ ಒಳ್ಳೆಯ ವಿಟಮಿನ್ ಡಿ ಸಿಗ್ತದೆ ಅಂತ ಹೇಳ್ತಾರೆ. ಅದು ಪ್ರಯತ್ನ ಮಾಡಬೇಕು. ನಾನು ಈಗ ಹೇಳ್ತೇನೆ, ಟ್ಯಾರಿಸ್ ಮೇಲೆ ಹೋಗಿ ಒಂದು 10 ನಿಮಿಷ ಬಿಸಿಲಿಗೆ ಹೋಗಿ, ಎಸ್ಪೆಷಲಿ ಹುಡುಗಿಯರು, ಬಹಳ ಮುಖ್ಯವಾದ ಒಂದು ವಿಷಯ. ಇದು ಒಂದು. ಎರಡನೇದು, ಉತ್ತಮವಾದ ಆಹಾರ ಪದ್ಧತಿ. ಅಂದರೆ ಕ್ಯಾಲ್ಸಿಯಂ, ವಿಟಮಿನ್ ಡಿ ಬರುವಂಥ ಒಳ್ಳೆಯ ಆಹಾರ ಪದ್ಧತಿ. ನೋಡಿ, ನಮ್ಮಲ್ಲಿ ಉತ್ತಮವಾದಿದೆ ರಾಗಿ, ಹಾಲಿದೆ, ರಾಗಿ ಇದೆ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು. ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಫಿಶ್, ಇದೆಲ್ಲ ಒಳ್ಳೆದು. ವಿಟಮಿನ್ ಡಿ ಅದರಲ್ಲಿ ಸಿಗ್ತದೆ, ಕ್ಯಾಲ್ಸಿಯಂ ಸಿಗ್ತದೆ. ಇಂಥ ಒಂದು ಕ್ಯಾಲ್ಸಿಯಂ ರಿಚ್ ಫುಡ್, ವಿಟಮಿನ್ ಡಿ ಅಂತ ಇರುವಂಥ ಫುಡ್ಗಳನ್ನು ರೆಗ್ಯುಲರ್ ಆಗಿ ತಗೊಂಡ್ರೆ ಬೋನ್ಸ್ ಅನ್ನು ಗಟ್ಟಿ ಮಾಡಲಿಕ್ಕೆ ಸಾಧ್ಯ ಉಂಟು. ಇದು ಪ್ರತಿಯೊಬ್ಬರು ಯೋಚನೆ ಮಾಡುವಂಥದ್ದು. ಇದು ರೆಗ್ಯುಲರ್ ಬೇಸಿಸ್ ಅಲ್ಲಿ ಮಾಡ್ತಾ ಹೋದ್ರೆ ಆಟೋಮ್ಯಾಟಿಕಲಿ ಆಗ್ತದೆ. ಇನ್ನು ಮೂರನೇದು ಬಹಳ ಮುಖ್ಯ ಏನಂದ್ರೆ ಲೈಟ್ ಎಕ್ಸಸೈಸ್. ನೀವು ಜಿಮ್ಮಿಗೆ ಹೋಗ್ಬೇಕು ಹೇಳಿಲ್ಲ, ನೀವು ದಿನಾಲು ಒಂದು 15 ನಿಮಿಷದಿಂದ 20 ನಿಮಿಷ ಎಲ್ಲ ದೇಹಕ್ಕೆ ಸ್ಟ್ರೆಚಿಂಗ್ ಮತ್ತೆ ಇದು ಯಾವುದು ವೆಯ್ಟ್ ಬೇರಿಂಗ್ ಎಕ್ಸಸೈಸ್ ಮಾಡಿದ್ರೆ ನಮ್ಮ ಬೋನಿಗೆ ಅದಕ್ಕೊಂದು ಗ್ರಿಪ್ ಸಿಗ್ತದೆ, ಮತ್ತೆ ಅದರ ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ. ಸೊ ಇದು ಮೂರು. ಅದರ ನಂತರ ಕೂಡ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ಬಹುದು. ನಾನು ಯೂಶುವಲಿ ಯಂಗ್ಸ್ಟರ್ಸ್ಗಳು ಯಾರಿಗೂ ಟ್ಯಾಬ್ಲೆಟ್ ಕೊಡುವುದಿಲ್ಲ, ಯಾಕಂದ್ರೆ ಅವರಿಗೆ ಅಗತ್ಯ ಇಲ್ಲ. ಅವ್ರು ನಾರ್ಮಲ್ ಫುಡ್ ತಗೊಳ್ಬಹುದು. ಇದನ್ನೆಲ್ಲ ಮಾಡಿದ್ರೆ ಸರಿ ಹೋಗ್ತದೆ. ಏಜ್ ಆದವರಿಗೆ ಯಾರಿಗೆ ಅದು ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಆಗುದಿಲ್ಲ, ಟ್ಯಾಬ್ಲೆಟ್ ಅಂದ್ರೆ ಫುಡ್ ಎಲ್ಲ ತಗೊಳ್ಳಿಕ್ಕೆ ಆಗುದಿಲ್ಲ, ಅವರಿಗೆ ನಾವು ಸಪ್ಲಿಮೆಂಟ್ ಕೊಡ್ತೇವೆ. ಇಂಜೆಕ್ಷನ್ ಉಂಟು. ಈಗ ಬೇರೆ ಬೇರೆ ನಮಗೆ ಇಂಜೆಕ್ಷನ್ಗಳು ಬಂದಿದೆ. ಇನ್ಸುಲಿನಿಗೆ ಕೊಡುವಂತ ಇಂಜೆಕ್ಷನ್ ತರ ಬಂದಿದೆ ಈಗ. ಡೈಲಿ ಇಂಜೆಕ್ಷನ್ ತಗೊಂಡು ಬೋನಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ತಾರೆ. ಆ ತರದ್ದು ಬಂದಿದೆ ಈಗ. ಅದರಿಂದಲೂ ಬೋನನ್ನ ಅಂದ್ರೆ ಯಾರಿಗೆ ಈ ತರ ಸಿವಿಯರ್ ಆಸ್ಟಿಯೋಪೊರೋಸಿಸ್ ಇದೆ ಅವರಿಗೆ ಅಂತ ಇಂಜೆಕ್ಷನ್ ಇಂದ ಕೂಡ ಬೋನ್ ಗಟ್ಟಿ ಮಾಡ್ತಾರೆ. ಅದು ಉಂಟು ಈಗ. ಇನ್ನು ಹಾರ್ಮೋನಲ್ ಟ್ರೀಟ್ಮೆಂಟ್ ಉಂಟು. ಹೀಗೆ ಬಹಳ ಟ್ರೀಟ್ಮೆಂಟ್ಗಳಿದೆ. ಆದ್ರೆ ಇದಕ್ಕಿಂತ ಬಹಳ ಮುಖ್ಯವಾದದ್ದು ಆಹಾರ ಪದ್ಧತಿ, ಎಕ್ಸಸೈಸ್, ಸ್ವಲ್ಪ ಸೂರ್ಯನ ಇದು. ಅದರ ನಂತರ ಇದನ್ನ ಏನ್ ಬೇಕಾದ್ರೆ ಮಾಡಿಕೊಳ್ಳಿ. ಇದು ನನ್ನ ಸಲಹೆ. ನೀವು ಅಗತ್ಯ ಬಂದಾಗ ಮಾಡಿಕೊಳ್ಬೇಕು, ಆದ್ರೆ ಇದರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವು ರೆಗ್ಯುಲರ್ ಆಗಿ ಯಂಗ್ ಏಜ್ ಇಂದ, ಎಸ್ಪೆಷಲಿ ಟೀನೇಜರ್ಸ್ಗಳಿಗೆ ನಾನು ಹೇಳುದು, ಯಂಗ್ ಏಜ್ ಇಂದ ನೀವು ಇದನ್ನೆಲ್ಲ ಮಾಡಿಕೊಂಡು ಹೋದ್ರೆ, ರೆಗ್ಯುಲರ್ ಎಕ್ಸಸೈಸ್, ನಿಮ್ಮ ಫಿಟ್ನೆಸ್ ನೀವು ಇಟ್ಟುಕೊಂಡ್ರೆ ನಿಮ್ಮ ಬೋನ್ ಗಟ್ಟಿಯಾಗಿರ್ತದೆ, ಆಸ್ಟಿಯೋಪೊರೋಸಿಸ್ ಆಗುವುದಿಲ್ಲ. ಆಸ್ಟಿಯೋಪೊರೋಸಿಸ್ ಆದ ಮೇಲೆ ಎಷ್ಟೋ ಮಂದಿಗೆ ಅದ್ರ ನಾನು ಹೇಳಿದಲ್ಲ ಎರಡು, ಒಂದು ಟೆಸ್ಟ್ ಮಾಡುವಂಥದ್ದು, ಎರಡನೇದು ಅದು ಗೊತ್ತಾಗುದೇ ಫ್ರಾಕ್ಚರ್ ಆದ್ಮೇಲೆ. ಅವರ ಬೋನ್ ವೀಕ್ ಉಂಟು, ಸುಮ್ಮನೆ ಹೀಗೆ ಬಿದ್ದರೂ ಫ್ರಾಕ್ಚರ್ ಆಯ್ತು ಅಂತ. ಹೀಗೆ ಆದಾಗ ನಾವು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ಗಳನ್ನು ಆ್ಯಡ್ ಮಾಡ್ಬೋದು. ಹಾಗೆ ಡಾಕ್ಟರ್, ಈಗ ಟೈಮ್ ಆಯಿತು, ಕಾರ್ಯಕ್ರಮ ಓಕೆ ಆಯ್ತಲ್ಲ, ಆಯ್ತು, ಎಲ್ಲ ಆಯ್ತು, ಎಲ್ಲದು ಸಹ ಕವರ್ ಆಗಿದೆ. ಈಗ ಕೊನೆಯ ಹಂತಕ್ಕೆ ಹೇಳಿ ಮುಗಿಸ್ತೇನೆ ಕಾರ್ಯಕ್ರಮ. ವೀಕ್ಷಕರೇ, ಡಾಕ್ಟರ್ ಒಂದು ಮಾತನ್ನು ಹೇಳಿದರು. ನಾವು ಡಾಕ್ಟರ್ ಹತ್ರ ಹೋದ ತಕ್ಷಣ ಒಂದು ಮೆಡಿಸಿನ್ ಕೊಡ್ತಾರೆ, ಇಲ್ಲ ಏನೋ ಒಂದು ಆಪ್ರೇಷನ್ ಮಾಡಬೇಕು ಅಥವಾ ಏನೋ ಒಂದು ಟ್ರೀಟ್ಮೆಂಟ್ಗಳನ್ನು ಹೇಳ್ತಾರೆ ಅನ್ನೋದೊಂದು ಕಲ್ಪನೆ ನಮ್ಮ ತಲೆಯಲ್ಲಿ ಇರುವಂಥದ್ದು ಸಹಜ. ಆದರೆ ಈ ಡಾಕ್ಟ್ರು ವಿಶೇಷವಾಗಿ ಹೇಳಿದರು, ಸೂರ್ಯನ ಬಿಸಿಲಿಗೆ ಮೈಯನ್ನು ಒಡ್ಡಿ ಆಹಾರವನ್ನು ಸೇವಿಸಿ, ಉತ್ತಮವಾದ ಆಹಾರವನ್ನು ಸೇವಿಸಿ, ಹಿತಮಿತವಾಗಿ ವ್ಯಾಯಾಮವನ್ನು ಮಾಡಿ, ಅದರಲ್ಲಿಯೂ ಸಹ ಆಗದೇ ಇದ್ದರೆ, ನಾನು ಮೊದಲನೇದಾಗಿ ಅದನ್ನೇ ಹೇಳೋದು, ಅದು ಆಗದೇ ಇದ್ದರೆ ಮಾತ್ರ ಡಾಕ್ಟ್ರು ಔಷಧವನ್ನು ಕೊಡ್ತಾರೆ ಅಂತ ಹೇಳ್ಕೊಂಡು, ಇದು ಯಾವುದಕ್ಕೂ ಕೂಡ ಖರ್ಚು ಮಾಡುವಂಥದ್ದು ಬೇಡ. ಸುಲಭವಾಗಿ ನಮಗಾಗಿ ಒಂದಷ್ಟು ಸಮಯವನ್ನು ನಾವು ಬಳಸ್ಕೊಂಡ್ರೆ ಔಷಧಿಯಿಂದ ದೂರ ಇರಬಹುದು ಅನ್ನುವ ಒಂದು ಕಿವಿ ಮಾತನ್ನು ಹೇಳಿದರು. ಇದು ನಿಮಗೆ ತಲುಪಿರ್ತದೆ ಅಂತ ಭಾವಿಸ್ತೇನೆ. ಇಂದಿನ ಸಂಚಿಕೆಯಲ್ಲಿ ಡಾಕ್ಟ್ರು ಬಹಳ ವಿಸ್ತಾರವಾಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ವಿವರವಾಗಿ ಎಲ್ಲ ವಿಚಾರವನ್ನು ಹೇಳಿದ್ರು. ನಿಮ್ಮ ಮನದಲ್ಲಿ ಮೂಡಿದಂತಹ ಅದೆಷ್ಟೋ ಪ್ರಶ್ನೆಗಳಿಗೂ ಸಹ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ, ಯಾವುದನ್ನು ಕೂಡ ಮನೆ ಮದ್ದುಗಳನ್ನು ತುಂಬ ಸಮಯದವರೆಗೆ ಮಾಡದೆ ವೈದ್ಯರ ಬಳಿ ಹೋದಾಗ ಸರಿಯಾದ ಒಂದು ಏನು ಪರಿಹಾರ ಸಿಗ್ತದೆ ಅದನ್ನು ಕೂಡ ಮಾಡಿ ಅನ್ನೋದನ್ನು ಹೇಳಲಿಕ್ಕೆ ನಾನು ಮರೆಯುವುದಿಲ್ಲ. ಮನೆ ಮದ್ದೇ ಯಾವತ್ತು ಶಾಶ್ವತ ಅಲ್ಲ. ವೈದ್ಯರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ನಿರಾಳವಾಗಿ ಜೀವನವನ್ನು ನಡೆಸಿ ಅಂತ ಹೇಳ್ತಾ, ಇಂದಿನ ಸಂಚಿಕೆಯಲ್ಲಿ ಬೆನ್ನು ನೋವು ಮತ್ತು ಡಿಸ್ಕ್ ಎಲ್ಲದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ನಮಗೆ ಸವಿವರವಾಗಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ಸುರೇಶ್ ಶೆಣೈ ಇವರಿಗೆ ನಮ್ಮ ವಾಹಿನಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿಯೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಡಾಕ್ಟರ್. ನಮಸ್ತೆ. ಥ್ಯಾಂಕ್ ಯು. ಇದಾಗಿತ್ತು
ಇದಿಷ್ಟು ಇಂದಿನ ಸಂಚಿಕೆ ಭಾರತೀಯ ವೈದ್ಯಕೀಯ ಸಂಘ ಪ್ರಸ್ತುತಪಡಿಸುವಂಥ ಆರೋಗ್ಯ ವಾಹಿನಿ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿದ್ದೀರಿ, ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯರ ಜೊತೆಗೆ ಇನ್ನೊಂದು ವಿಚಾರವನ್ನು ಹೊತ್ತು ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ತಾವೆಲ್ಲರೂ ಸಹ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.